ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. असन्मुखाय विद्महे प्रेमरूपाय धीमहि तन्नो विरजानन्द प्रचोदयात्. ॐ अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्. ॐ सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः, सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः. अम्मा सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः. लोका समस्त सुखिनो भवन्तु, लोका समस्त सुखिनो भवन्तु, लोका समस्त सुखिनो भवन्तु, समस्त सन्मङ्गलानि भवन्तु. ॐ शान्ति शान्ति शान्तिः. हरि ओं तत्सत्. सर्वं श्री जगदम्बार्पणमस्तु. सर्वं श्री गुरुचरणार्पणमस्तु. जय श्री माता, जय श्री माता, जय जय श्री माता. गुरु ब्रह्मा गुरु विष्णु गुरुदेवो महेश्वरः, गुरु साक्षाತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯ ಅಪ್ಪಾಜಿರವರಿಗೆ ನಿಮ್ಮ ಪ್ರೀತಿಯ ಮಗಳಾದ ಆಶಾದೇವಿ ಮಾಡುವ ಪ್ರಣಾಮಗಳು. ಅಪ್ಪ, 5ನೇ ವರ್ಷದ ಸಂವತ್ಸರ ಸಂಭ್ರಮ. ಈ ನಿಮ್ಮ ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಮುನ್ನಡೆಸುತ್ತಿದ್ದೀರಿ. ಅದರಲ್ಲಿ ನಾನೊಬ್ಬಳು ಅಪ್ಪ. ಅಪ್ಪ, ನೀವು ನಮ್ಮೆಲ್ಲರಿಗೂ ತಾಯಿಯಾಗಿ, ತಂದೆಯಾಗಿ, ಗುರುವಾಗಿ, ಸಾಕ್ಷಾತ್ ಜಗನ್ಮಾತೆಯಾಗಿ ನಮ್ಮೆಲ್ಲರನ್ನು ಮುನ್ನಡೆಸುತ್ತಾ ನಡೆಸಿಕೊಂಡು ಹೋಗುತ್ತಿದ್ದೀರಿ. ಓಂಕಾರಿ ಕ್ಲೀಂಕಾರಿ ರೀಂಕಾರಿ ನೀನು, ಆದರೂ ಅಮ್ಮ ಎನ್ನುವನು ನಾನು. ಓಂಕಾರಿ ಕ್ಲೀಂಕಾರಿ ರೀಂಕಾರಿ ನೀನು, ಆದರೂ ಅಮ್ಮ ಕರೆಯುವೆವು ನಾನು. ಅಪ್ಪ, ಈ 5ನೇ ವರ್ಷದ ಸಂಭ್ರಮ ಹೀಗೆ ನಡೀತಾ ನೂರಾರು ವರ್ಷ ಆಚರಿಸುವಂತಾಗಲಿ. ನಿಮ್ಮ ಕೃಪಾ ಆಶೀರ್ವಾದ ಸದಾ ಹೀಗೆ ಇರಲಿ ಅಪ್ಪ. ಅಪ್ಪ, ನೀವು ನನ್ನ ಜೀವನದಲ್ಲಿ ಬೆಳಕಾಗಿ ಬಂದಿದ್ದೀರಿ. ಎಷ್ಟೋ ಜನ ಮಕ್ಕಳಿಗೆ ದಾರಿದೀಪವಾಗಿದ್ದೀರಿ. ನೀವು ನಮ್ಮ ಜೀವನದಲ್ಲಿ ಬಂದಿರೋದೇ ನಮ್ಮ ಪುಣ್ಯ ಅಪ್ಪ. ಸಿಕ್ಕಿರೋದು ಇನ್ನಷ್ಟು ಪುಣ್ಯ ಅಪ್ಪ. ನಾವೆಲ್ಲರೂ ಇಂದು ಒಟ್ಟಾಗಿ ಭಕ್ತಿ ಮಾರ್ಗದೊಡೆ ಮುನ್ನಡೆಸುತ್ತಿದ್ದೀರಿ ಅಪ್ಪ. ಅಪ್ಪ, ನೀವು ತ್ರಿಪುರ ಜನನಿ, ತ್ರಿಪುರ ವಾಸಿನಿ, ದಯಾ ವರ್ಷಿಣಿ, ನಮ್ಮೆಲ್ಲರ ಬಾಳನ್ನು ಬೆಳಗುವ ಶ್ರೀಮಾತಾ ಅಪ್ಪಾಜಿ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಾ ಪರದೇವತಾಯ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹೆಣ್ಣು ಶಕ್ತಿ ರೂಪಿಣಿ ರೂಪದಲ್ಲಿ ಬೇರೆ ಆದರೂ ಕೂಡ ಸ್ವರೂಪದಲ್ಲಿ ನಾರಾಯಣಿಯಾಗಿದ್ದಾಳೆ. ನಾರಿ ಅವಳು ಹುಟ್ಟುತ್ತಾನೆ ದೇವಿ. ಅವಳು ಶಕ್ತಿ ಸ್ವರೂಪಿಣಿ,
ಆದರೆ ಅವಳು ಯಾದೇವಿ. ಅವಳು ಶಕ್ತಿ ರೂಪದಲ್ಲೇ, ಮಾತೃ ರೂಪದಲ್ಲೇ ಬರುತ್ತಾಳೆ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣು ಶಕ್ತಿ ರೂಪಿಣಿಯೇ. ಇಡೀ ಪರಂಪರೆಯಲ್ಲಿ ಅತಿ ಉನ್ನತ ಸ್ಥಾನವನ್ನು, ಮಾತೃ ಸ್ಥಾನವನ್ನು, ದೇವಿ ಸ್ಥಾನವನ್ನು ಗುರುತಿಸಿದೆ. ನಮ್ಮ ಭಾರತ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳನ್ನು ಅವಳು ದೇವಿಯಾಗಿ ಕಂಡಿಲ್ಲ, ಅವಳು ಇರುವ ದೈವತ್ವವನ್ನು ಗುರುತಿಸಿದೆ. ವಿವೇಕಾನಂದವರು ಹೇಳುತ್ತಾರೆ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನು ಕೇಳಿ. ಯಾರು ನಾವು ಅಮೃತ ಪುತ್ರ ಅನ್ಕೋತೀವಿ, ಅಮೃತ ಪುತ್ರರೇ ಆಗುತ್ತೀವಿ. ಯಾರು ನಮ್ಮನ್ನು ನಾವು ದೇವಿ ಅನ್ಕೋತೀವಿ, ಆ ಕ್ಷಣದಲ್ಲಿ ದೇವಿಯೇ ಆಗುತ್ತೀವಿ. ಉತ್ತರ ಭಾರತದಲ್ಲಿ, ವಿಶೇಷವಾಗಿ ಬಂಗಾಳದಲ್ಲಿ ಪ್ರತಿಯೊಬ್ಬ ಹೆಂಗಸರನ್ನು ದೇವಿಯಾಗೇ ಕರೆಯುತ್ತಾರೆ. ಅಪ್ಪ ಹೇಳುವ ಹಾಗೆ, ಮಗಳೇ, ನೀನು ಮತ್ತೊಬ್ಬ ಲಲಿತೆಯಾಗಿ ನಿಲ್ಲಬೇಕು. ಎಲ್ಲರೂ ಹುಟ್ಟುತ್ತಾ ನೀನು ಹೇಗೆ ಆಶಾ ಆಗಿ ಹುಟ್ಟಿದೆಯೋ ಹಾಗೆ ಸಾಯಬಾರದು ಮಗಳೇ. ಹಾಗೆ ಆಶಾದೇವಿಯಾಗಿ ನೀನು ಬಾಳಬೇಕು. ನಾವು ಹೆಣ್ಣು ಮಕ್ಕಳು ಮನೆಯಲ್ಲಿ ಸಂಸಾರ, ಮಕ್ಕಳು, ಕೆಲಸ ಇತ್ಯಾದಿ ಮಾಡಿಕೊಂಡುತ್ತಾ ಮನೆ ನಡೆಸಿಕೊಂಡು ಹೋಗುತ್ತಿರುತ್ತೀವಿ. ಅದಲ್ಲದೆ ನಿನ್ನ ಸ್ಥಾನವನ್ನು ಗುರುತಿಸಿಕೊಂಡು ಭಕ್ತಿ ಮಾರ್ಗದೊಡೆ ಮುನ್ನಡೆತಾ ಇರಬೇಕು ಅಂತ ಅಪ್ಪ ಯಾವಾಗಲೂ ನಮಗೆ ತಿಳಿ ಹೇಳುತ್ತಾನೇ ಇರುತ್ತಾರೆ. ಹಾಗೆಯೇ ನಾವು ಮನೆಯಲ್ಲೇ ಅಪ್ಪನ ನೋಡುತ್ತಾ ನಮ್ಮ ಕಷ್ಟ ಎಲ್ಲ ಅಪ್ಪನ ಹತ್ರ ತೋಡ್ಕೊಳ್ತಾ ಮುನ್ನಡೆಸುತ್ತಿದ್ದೀವಿ. ಅಪ್ಪನ ಆಸೆ, ಅಪ್ಪ ಹೇಳುವ ಹಾಗೆ, ನನ್ನ ಜೀವನದಲ್ಲಿ ಕನಿಷ್ಠ 500ಕ್ಕಿಂತ ಹೆಚ್ಚು ಲಲಿತೆಯರನ್ನು ನೋಡಬೇಕು ಎಂಬ ಹಂಬಲ. ಅಪ್ಪ ನಮ್ಮೆಲ್ಲರನ್ನು ಭಕ್ತಿ ಮಾರ್ಗದೊಡೆ ಕರೆದುಕೊಂಡು ಹೋಗುತ್ತಿದ್ದಾರೆ. ವರ್ಷದಲ್ಲಿ 2 ಬಾರಿ ವರದಂತಿಯಲ್ಲಿ ಹಾಗೂ ಗುರುಪೂರ್ಣಿಮೆಯಲ್ಲಿ ಶಕ್ತಿ ದೀಕ್ಷೆ ನೀಡುತ್ತಿದ್ದಾರೆ. ಅಪ್ಪ ಹೇಳುವ ಹಾಗೆ, ನೀನು ಮನೆ ಕೆಲಸ ಮಾಡು, ಅದರ ಜೊತೆಗೆ ನೀನು ನಿನ್ನನ್ನು ಗುರುತಿಸಿಕೋ ಅಂತ ಈ ಒಂದು ಅವಕಾಶವನ್ನು ಕೊಡುತ್ತಿದ್ದಾರೆ. ಇವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಲಲಿತೆಯನ್ನು ಮಾಡಿ ನಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದಾರೆ. ಮಗು, ನೀನು ಇಷ್ಟು ದಿನ ಏನಿದ್ದೆ, ನಿನ್ನ ಈ ಸಾಧನೆ ಹೆಚ್ಚಾಗಲಿ. ಇನ್ನು ನೀನು ಆಧ್ಯಾತ್ಮಿಕವಾಗಿ ಮುಂದೆ ಬರಬೇಕು. ಕೈ ಹಿಡಿದು ನಡೆಸುತ್ತಿದ್ದಾರೆ ನನ್ನ ಅಪ್ಪ. ಜೈ ಶ್ರೀಮಾತಾ. ಲಲಿತೆ ಎಂದರೆ ಮಾತ್ರ ಕಬ್ಬಿಂಜೆಲೆ ಇಟ್ಟುಕೊಂಡು ಕುಳಿತುಕೊಳ್ಳಬೇಕು ಅಂತ ಅಲ್ಲ, ಕಿರೀಟ ಹಾಕಿಕೊಂಡು ಕುಳಿತಬೇಕು ಅಂತ ಅಲ್ಲ. ಲಲಿತೆ ನಿಜವಾದ ಉದ್ದೇಶ ಪ್ರಜ್ಞಾಸ್ಥಿತಿ ಉನ್ನತೀಕರಣ, ಎಲಿವೇಶನ್ ಆಫ್ ಕಾನ್ಷಿಯಸ್, ಪ್ರಜ್ಞಾಸ್ಥಿತಿ ಮೇಲೆ ಎತ್ತಿಕೊಳ್ಳುವ ಸಾಧನೆ. ಜೀವಂತ ಲಲಿತೆ, ಶಕ್ತಿ ದೀಕ್ಷೆ. ಇಲ್ಲಿ ದೇವಿ ಲಲಿತೆ, ಜೀವಂತ ಲಲಿತೆ ಅಂತ ಕರೆಯುವ ಉದ್ದೇಶ ಅವರ ಪ್ರಜ್ಞಾಸ್ಥಿತಿ ಆಗಲೇ ಉತ್ತಮ ಸ್ಥಿತಿಯಲ್ಲಿ ಇದೆ ಮತ್ತು ಉತ್ತಮವಾಗಿ ಮೇಲೆ ಎತ್ತಿಕೊಳ್ಳುತ್ತಿದ್ದಾರೆ, ದೇವೀಕರಣಗೊಳಿಸುತ್ತಿದ್ದಾರೆ. ನೀನು ಕೂಡ ದೇವಿಯಾಗಬೇಕು. ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬದುಕಿ ಮನುಷ್ಯನಾಗಿ ಸತ್ತರೆ ಮನುಷ್ಯನಾದ ಜೀವನ ಸಾರ್ಥಕತೆ ಇಲ್ಲ. ನಿಜವಾದ ಜೀವನದ ಸಾರ್ಥಕತೆ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬೆಳೆದು ಕೊನೆಗೆ ಕನಿಷ್ಠ ಸಾಯುವ ವೇಳೆಯಾದರೂ ದೈವತ್ವವನ್ನು ಪಡೆದುಕೊಂಡು ಪ್ರಾಣ ತ್ಯಾಗ ಮಾಡಬೇಕು. ಆಗ ಮಾತ್ರವೇ ಜೀವನದ ಸಾರ್ಥಕತೆ. ಯದ್ಭಾವಂ ತದ್ಭವತಿ, ಭವಾನಿ ಭಾವನಾಗಮ್ಯ. ನೀನು ಕೂಡ ಪ್ರಜ್ಞಾಸ್ಥಿತಿಯನ್ನು ಇಟ್ಟುಕೊಂಡು ದೇವಿ ಆಗುವ ಸುಸಂದರ್ಭ ಬರಲಿ ಅಂತ ಅಪ್ಪ ಯಾವಾಗಲೂ ಎಲ್ಲರಿಗೂ ಹೇಳುತ್ತಾ ಇರುತ್ತಾರೆ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ನಿರ್ಮಲ ಪರಿಶುದ್ಧ ಪ್ರೇಮ ನಮ್ಮೆಲ್ಲರ ಜೀವನವನ್ನು ಬೆಳಗಿಸುವ ಶ್ರೀಮಾತಾ ಅಪ್ಪಾಜಿ. ಅಪ್ಪ ನಮ್ಮೆಲ್ಲರನ್ನು ಭಕ್ತಿ ಮಾರ್ಗದೊಡೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಅಪ್ಪ ಹೇಳುವ ಹಾಗೆ, ನನ್ನ ಜೀವನದಲ್ಲಿ ಕನಿಷ್ಠ 500ಕ್ಕಿಂತ ಹೆಚ್ಚು ಲಲಿತೆಯರನ್ನು ನೋಡಬೇಕು ಎಂಬ ಹಂಬಲ.
ಜೈ ಶ್ರೀ ಮಾತಾ, ಜೈ ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಜೀವಂತ ಲಲಿತಾ ದೀಕ್ಷೆ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿರವರು 2021ನೇ ವರ್ಷದಲ್ಲಿ ಗುರುಪೂರ್ಣಿಮೆಯ ದಿನ ಶಕ್ತಿ ದೀಕ್ಷೆಯನ್ನು ಅಪ್ಪಾಜಿರವರು ನೀಡಿರುತ್ತಾರೆ. ಮೊದಲಿಗೆ ಹೇಮಾದೇವಿ ಬೆಂಗಳೂರು ಹಾಗೂ ಪ್ರತಿಭಾದೇವಿ ಶಿವಮೊಗ್ಗ ಇವರಿಗೆ ಶಕ್ತಿ ದೀಕ್ಷೆಯನ್ನು ನೀಡಿರುತ್ತಾರೆ. ತದನಂತರ ನವರಾತ್ರಿಯ ಪಂಚಮಿ ದಿನದಂದು ಉಚ್ಚಂಗಿಯ ನವದುರ್ಗೆಯ ಸಾನ್ನಿಧ್ಯದಲ್ಲಿ ಆಶಾದೇವಿ ಬೆಂಗಳೂರು ಹಾಗೂ ಸುಪರ್ಣಾದೇವಿ ಮೈಸೂರು ಇವರಿಗೆ ಶಕ್ತಿ ದೀಕ್ಷೆಯನ್ನು ನೀಡಿರುತ್ತಾರೆ. ಮುಂದೆ ಅಚ್ಚಮ್ಮ ದೇವಿ ಬೆಂಗಳೂರು, ರಾಜೇಶ್ವರಿ ದೇವಿ ಅಮೇರಿಕ ನ್ಯೂಯಾರ್ಕ್, ಜಯಾದೇವಿ ಹುಬ್ಬಳ್ಳಿ ಇವರಿಗೆ ಶಕ್ತಿ ದೀಕ್ಷೆಯನ್ನು ಅಪ್ಪಾಜಿರವರು ನೀಡಿರುತ್ತಾರೆ. ಕಳೆದ ವರ್ಷ ಅಪ್ಪಾಜಿ ವರ್ಧಂತಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಾಗ 9 ಜೀವಂತ ಲಲಿತೆಯರಿಗೆ ಶಕ್ತಿ ದೀಕ್ಷೆಯನ್ನು ನೀಡಿರುತ್ತಾರೆ. ಮೊದಲಿಗೆ ಜಯಂತಿ ದೇವಿ ಬೆಂಗಳೂರು, ನಿರ್ಮಲಾದೇವಿ ಬೆಂಗಳೂರು, ಡಾಕ್ಟರ್ ರೂಪಾಲಿ ದೇವಿ ಗುಲ್ಬರ್ಗಾ, ಕವಿತಾ ದೇವಿ ಹಾಸನ, ಶೈಲಜಾ ದೇವಿ ಆಸ್ಟ್ರೇಲಿಯಾ, ಶ್ರೀದೇವಿ ದೇವಿ UAE, ಡಾಕ್ಟರ್ ಸ್ವರ್ಣಾದೇವಿ ತುಮಕೂರು, ಪ್ರಭಾವತಿ ದೇವಿ ಬೆಂಗಳೂರು, ವೀಣಾದೇವಿ ಚಿತ್ರದುರ್ಗ ಇವರಿಗೆಲ್ಲ ಅಪ್ಪಾಜಿರವರು ಶಕ್ತಿ ದೀಕ್ಷೆಯನ್ನು ನೀಡಿರುತ್ತಾರೆ. ನಂತರ ಗುರುಪೂರ್ಣಿಮೆಯ ದಿನ ಮೈಸೂರಿನಲ್ಲಿ ಜೀವಂತ ಲಲಿತ ದೀಕ್ಷೆಯನ್ನು ನೀಡಿರುತ್ತಾರೆ. ಮೊದಲಿಗೆ ಪುಷ್ಪಾದೇವಿ ಬೆಂಗಳೂರು, ಸಂಧ್ಯಾದೇವಿ ಚಿಕ್ಕಮಗಳೂರು, ಸುರೇಖಾದೇವಿ ಬ್ಯಾಡ್ಗಿ, ಲಕ್ಷ್ಮೀದೇವಿ ಹುಬ್ಬಳ್ಳಿ, ಸುನೀತಾದೇವಿ ದಾವಣಗೆರೆ ಇವರಿಗೆಲ್ಲ ಅಪ್ಪಾಜಿರವರು ಶಕ್ತಿ ದೀಕ್ಷೆಯನ್ನು ನೀಡಿರುತ್ತಾರೆ. ನಂತರ ಅಪ್ಪಾಜಿಯ ವರದಂತಿ ಗದಗ್ನಲ್ಲಿ ನಡೆದಾಗ ಲಲಿತಾ ದೀಕ್ಷೆಯನ್ನು 15 ಜೀವಂತ ಲಲಿತಾ ದೀಕ್ಷೆಯನ್ನು ನೀಡಿರುತ್ತಾರೆ. ಮೊದಲಿಗೆ ಮಮತಾ ದೇವಿ ಬೆಂಗಳೂರು, ಪುಷ್ಪಾದೇವಿ ಬೆಂಗಳೂರು, ಜ್ಯೋತಿದೇವಿ ಬೆಂಗಳೂರು, ರಾಜೇಶ್ವರಿ ದೇವಿ ಬೆಂಗಳೂರು, ಪದ್ಮಾವತಿ ದೇವಿ ದಾವಣಗೆರೆ, ಭಾಗೀರಥಿ ದೇವಿ ಉಪ್ಪುಂದ, ಚೇತನಾದೇವಿ ಕಿಬ್ಲೆ, ಅಂಬಿಕಾದೇವಿ ಗೋವಾ, ಮಾಲತಿ ದೇವಿ ಶೃಂಗೇರಿ, ಸಂಗೀತಾದೇವಿ ಬಿಜಾಪುರ, ಕಾಂಚನಾದೇವಿ ಪುಣೆ, ಪುಷ್ಪಾದೇವಿ ಸವಣೂರು, ವಾಸುಕಿ ದೇವಿ ತೋರಂಗಲ್, ವತ್ಸಲಾದೇವಿ ಉಡುಪಿ, ವಿಶಾಲಾಕ್ಷಿ ದೇವಿ ಮುಂಬೈ ಇವರಿಗೆಲ್ಲ ಅಪ್ಪಾಜಿಯವರು ಶಕ್ತಿ ದೀಕ್ಷೆಯನ್ನು ನೀಡಿರುತ್ತಾರೆ. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಜೈ ಶ್ರೀ ಮಾತಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಜೈ ಶ್ರೀ ಮಾತಾ. ಈ ಲಲಿತ ಸಹಸ್ರನಾಮ ಕಲಿಕಾ ವಿಭಾಗ ಅಂತ ಒಂದು ಗ್ರೂಪ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿ ಕೇಳಿದ್ರು, ನೀವು ಸೇರ್ಕೊಳ್ತೀರಾ ಅಂತ ಅಂದ್ಬಿಟ್ಟು. ನಾನು ಈ ಪ್ಯಾಂಡಮಿಕ್ಕಲ್ಲಿ 2020 ಮೇಯಲ್ಲಿ ಮಾರ್ಚ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಮನೆಯಲ್ಲೇ ಕೂತಿರೋದು, ಎಲ್ಲೂ ಹೊರಗಡೆ ಹೋಗೋ ಸಂದರ್ಭ ಇರಲಿಲ್ಲ. ಅವಾಗ ನಾನೇನು ಮಾಡ್ತಾಯಿದ್ದೆ, ಲಲಿತ ಸಹಸ್ರನಾಮ ಕಲಿಬೇಕು ಅನ್ನೋ ತುಂಬ ಆಸೆ ನನಗೆ. ಅದೆಷ್ಟು ಸಲ ಕೂತ್ಕೊಂಡು ಕಲಿಯೋದಂದರೆ ಅದು ಉಚ್ಚಾರಣೆ ತುಂಬಾ ಕಷ್ಟ ಆಯಿತು ನನಗೆ. ಅಲ್ಲಿ ಹೋಗಿ ಯೂಟ್ಯೂಬಲ್ಲಿ ಹೋಗೋದು, ದಿನಕ್ಕೆ ಒಂದಿಷ್ಟು ಕಲಿಬೇಕು ಅನ್ನೋದು, ಒಂದು 2-3 ಪೇಜ್ ಕಲಿಬೇಕು, ಅದನ್ನು ಪಠಣೆ ಮಾಡೋದು ಕಲಿಬೇಕು ಅನ್ನೋದು ತುಂಬಾ ನನಗೆ ಇಷ್ಟ ಆಗ್ತಾಯಿತ್ತು. ಯಾಕೆಂದರೆ ಸುಮಾರು 2 ವರ್ಷದಿಂದ ಕಲಿಬೇಕು ಅಂತ ಕೂತ್ಕೊಳ್ಳೋದು, ಅದು ಮುಂದುವರಿತಾನೆ ಇರಲಿಲ್ಲ. ಬಟ್ ಈ ಪ್ಯಾಂಡಮಿಕಲ್ಲಿ ಮನೇಲೇ ಕೂತಿರೋದ್ರಿಂದ ನಾನು ಇದು ಕಲ್ತೀನಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಮಾರ್ಚ್ 2020ಯಲ್ಲಿ ಇನ್ನೇನು ಪ್ಯಾಂಡಮಿಕ್ ಅವಾಗ ಸ್ಟಾರ್ಟ್ ಆಗ್ತಾಯಿತ್ತು, ಅವಾಗ ಸ್ಟಾರ್ಟ್ ಮಾಡಿದ್ದು.
ಬೈ ಮೇ ಅಷ್ಟೊತ್ತಿಗೆ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ಕಲ್ತ್ಕೊಂಡಾದ ತಕ್ಷಣ ಹಿಂಗೆ ನನ್ನ ಫ್ರೆಂಡು ಉಮಾಕೃಷ್ಣಮೂರ್ತಿ ಅಂತ ಹೇಳಿದ್ನಲ್ಲ, ಅವರು ಕಾಲ್ ಮಾಡಿಬಿಟ್ಟು, ಇಲ್ಲ ನೋಡಿ ಈ ಥರ ಹಿಂಗೆ ಕಲಿಬೇಕಾ, ನೀವು ಹೇಳ್ತಾ ಇದ್ರಲ್ಲ, ಒಂದು ಲಿಂಕ್ ಕಳಿಸ್ತೀನಿ ಸೇರ್ಕೊಳ್ಳಿ ಅಂತ ಅಂದರು. ನಾನು ಕಲ್ತ್ಬಿಟ್ಟಿದ್ದೀನಿ, ಲಲಿತಾ ಸಹಸ್ರನಾಮ ಹೇಳೋದು ಕಲ್ತಿದ್ದೀನಿ, ಬಟ್ ಆದರೂ ನನಗೆ ಉಚ್ಚಾರಣೆ ಒಂದೊಂದ್ಸಲಿ ಕಷ್ಟ ಆಗ್ಬೋದು. ಇನ್ನೊಂದ್ಸಲಿ ಸೇರಿಕೊಂಡ್ರೆ ಇನ್ನೂ ರಿವಿಷನ್ ಥರ ಕ್ಲಾಸಸ್ ಆಗ್ತದೆ. ಯಾಕೆಂದರೆ ಆ ಪ್ಯಾಂಡಮಿಕಲ್ಲಿ ಸುಮಾರು ಆ ಥರ ಆನ್ಲೈನ್ ಕ್ಲಾಸಸ್ ಎಲ್ಲ ಬರ್ತಾ ಇತ್ತಲ್ಲ, ನನಗೂ ಅಷ್ಟೇ ಇದು ಕಲಿತ್ರೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಸೇರ್ಕೊಂಡಿದ್ದಾಗ ಬೆಳಗ್ಗೆ ಎದ್ದು ವಾಕ್ ಮಾಡೋ ಟೈಮಲ್ಲಿ ಏನಪ್ಪ ನಾನು ಕೂತ್ಕೊಂಡು ಕಲಿಬೇಕಾ ಏನು ಅನ್ನೋದು ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಯಾವಾಗ ಅಲ್ಲಿ ಪ್ರತಿನಿತ್ಯ ಹೆಂಗೆ ಏನು ಎಲ್ಲ ಅಪ್ಪಾಜಿ ತಿಳಿಸ್ತಾ ಬಂದ್ರಲ್ಲ, ಎಲ್ಲ ದಿನ ಕೇಳ್ತಾ ಇದ್ದೆ, ಕಲಿತಾ ಇದ್ದೆ ನಾನು. ನಂಗೆ ತುಂಬ ಖುಷಿ ಆಗ್ತಾಯಿತ್ತು, ಏನೋ ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕಲಿತಾ ಇದ್ದೀನೇನೋ ಅನ್ನೋ ಒಂದು ನನಗೆ ಆ ಖುಷಿ ಕಾಣಿಸ್ತಾ ಇತ್ತು. ಅಲ್ಲಿ ಯಾವಾಗ ಭವಾನಿ ಭಾವನಾಗಮ್ಯ ಅಂತ ಬರ್ತಾಯಿತ್ತು. ನಾನು ಸೇರ್ಕೊಂಡಿದ್ದು ಯಾವುದು ಗ್ರೂಪ್ ನೇಮ್ ಅಂದರೆ ಕಲ್ಯಾಣಿ ಗ್ರೂಪ್ ಅಂತ ಅಂದ್ಬಿಟ್ಟು. ಅಲ್ಲಿ ಭವಾನಿ ಭಾವನಾಗಮ್ಯದಲ್ಲಿ ಈ ಥರ ಅಪ್ಪಾಜಿದು ಅವರವ್ರಿಗೆ ಆಗಿರೋ, ಅಂದರೆ ಭಕ್ತಾದಿಗಳಿಗೆ ಆಗಿರೋ ಜೀವನದಲ್ಲಿ ಅವರವರ ಅನುಭವಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ನಾನು 1 ಕೇಳಿದೆ, 2 ಕೇಳಿದೆ, 3 ಕೇಳಿದೆ, ಏನಪ್ಪ ಇದೇನು, ಏನು ಯಾವುದ್ರಲ್ಲಿ ಇದ್ದೀವಿ, ಈ ಕಾಲದಲ್ಲಿ ನಡೀತದಾ ಇದು ಅನ್ನೋ ಒಂದು ನನಗೆ ಕ್ವಶನ್ ಮಾರ್ಕು. ಬಟ್ ಅದು ಕಲಿಕಾ ವಿಭಾಗದಲ್ಲಿ ಕ್ಲಾಸಸ್ ಬರೋದಲ್ಲ, ಅಪ್ಪ ಹೇಳೋದು, ಅಪ್ಪ ನಾನು ನೋಡಿಲ್ಲ, ನಾನು ಆ್ಯಕ್ಚುಲಿ ನೋಡಿಲ್ಲ ಅಂದರೆ ನಾವು ಬರೀ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದಿದ್ದು. ಬಟ್ ನನಗೆ ಅದೊಂದು ಕಲ್ಪನೆ ಏನು ಅಂತಂದರೆ, ಹಿಂದೆ ಒಂದು ಏನಂತ, ಒಂದು ನಿಸರ್ಗದಲ್ಲಿ ಇರೋ ಅಂಥದ್ದು, ಒಂದು ಗುಡಿಸಲಲ್ಲಿರುವಂಥದ್ದು, ಅಪ್ಪ ಅಲ್ಲಿ ಕೂತಿರೋದು ಚಾಪೆ ಹಾಸ್ಕೊಂಡು, ಆ ಥರ ಒಂದು ಕಾಲ್ಪನಿಕವಾದ ಒಂದು ನನಗೆ ಕಾಣಿಸ್ತಾ ಇತ್ತು. ಅಪ್ಪ ಹಂಗಿರ್ಬೋದು ಅಂತ ಅಂದ್ಬಿಟ್ಟು. ಆ ಚಿಲಿಪಿಲಿ ಅಕ್ಕಿಗಳದ್ದು ಶಬ್ದ ಎಲ್ಲ ಕೇಳಿದಾಗ ಎಲ್ಲ ಮೋಸ್ಟ್ಲಿ ನೇಚರ್ ಹತ್ರನೇ ಇದ್ದಾರೆ ಅವರು ಅಂತ ಅಂದ್ಕೊಳ್ತಾ ಇದ್ದೆ, ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಬಟ್ ದಿನಾ ನಾನು ಕೇಳಿಸ್ಕೊಂಡು ನನ್ನಲ್ಲಿಯೇ ಪರಿವರ್ತನೆ ಕಾಣಿಸ್ಕೊಳ್ತಾ ಇದ್ದೆ. ಯಾಕೆಂದರೆ ಆ ಪ್ಯಾಂಡಮಿಕಲ್ಲಿ ಬರೀ ಮನೇಲೇ ಕೂತ್ಕೊಂಡಿರೋದು, ಏನಂತ ಹೇಳ್ತಾರೆ, ಆ ತಾಳ್ಮೆ ಅನ್ನೋದು ಇರ್ತಾ ಇರಲಿಲ್ಲ. ಎಲ್ಲರ ಮೇಲೂ ಇದು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಈ ಥರ ಒಂದಿತ್ತು. ಬಟ್ ನಾನು ಯಾವಾಗ ಈ ಗ್ರೂಪಲ್ಲಿ ಸೇರಿಕೊಂಡು ನನ್ನಲ್ಲಿ ಒಂದು ಚೇಂಜಸ್ಸು, ಮತ್ತು ಚೇಂಜಸ್ ಅಂದರೆ ಇನ್ನೇನೂ ಇಲ್ಲ, ಚಿಕ್ಕದಾಗೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ದೇವರ ಪೂಜೆಯೇ ಆಗಲಿ, ನಾನು ಜಾಸ್ತಿ ಹೊತ್ತು ದೇವರ ಹತ್ರ ನಿಂತ್ಕೊಂಡು ಕೂತ್ಕೊಂಡು ಕೇಳೋದಿಲ್ಲ. ಜಸ್ಟ್ 1 ಸೆಕೆಂಡ್, 1 ನಿಮಿಷದಲ್ಲೇ ಮುಗಿಸ್ಬಿಟ್ಟು ಹಂಗೆ ಓಡ್ತಾ ಇರ್ತೀನಿ ನಾನು. ಏನಕ್ಕೆ ನಾವು ಕೇಳ್ಕೊಳ್ಬೇಕು, ಎಲ್ಲ ದೇವರೇ ನಡೆಸೋದಲ್ವಾ ಅಂತ ನಾನು ಆ ಒಂದು ಭ್ರಮೆಯಲ್ಲಿ ಇದ್ದಿತ್ತು. ಬಟ್ ನಾನು ಯಾವಾಗ ಈ ಗ್ರೂಪಲ್ಲಿ ಸೇರ್ಕೊಳ್ತಾ ಅಪ್ಪಾಜಿ ಒಂದೊಂದು ಹೇಳ್ಕೊಡ್ತಾ ಬಂದಾಗ ನನ್ನಲ್ಲಿಯೇ ಕೂತ್ಕೊಳ್ಬೇಕು, ಬೇಡಬೇಕು, ಅಂದರೆ ವಿ ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ದ ಗಾಡ್ ಅಂತ ಹೇಳ್ಕೊಟ್ಟಿದ್ದೆ ಅಪ್ಪಾಜಿ. ಅಂದರೆ ನಾವು ಮಾತಾಡಿಸ್ಬೇಕು ತಾಯಿನ ಅಂತ ಅಂದ್ಬಿಟ್ಟು. ಹಿಂಗೆ ಮಾಡ್ತಾ ಆ ಪ್ಯಾಂಡಮಿಕ್ ಎಲ್ಲ ಮುಗೀತು. ಹಿಂಗೆ ಅಪ್ಪಾಜಿ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆದರು. ಹೊರಗಡೆ ಅಂದರೆ ಜನರ ಜೊತೆ ಮೀಟ್ ಮಾಡೋ ಅವಕಾಶ ಮಾಡಿಕೊಟ್ರು. ಹಿಂಗೆ ಒಂದು ಸಲ ವಾಟ್ಸಪ್ಪಲ್ಲಿ ಈ ಥರ ಏನಂತ ಹೇಳಿದೆ, ಸತ್ಸಂಗ ಇದೆ, ಆ ಥರ ಎಲ್ಲ ಬರ್ತಾಯಿತ್ತು. ಯಾರ್ಯಾರು ಅಪ್ಪಾಜಿ ಜಗನ್ಮಾತೆನೇ ಕರ್ಸ್ಕೊಳ್ಬೇಕು ಅಂದರೆ, ಸತ್ಸಂಗ ಮಾಡಬೇಕು ಅಂತ ಇದ್ದರೆ, ನಿಮ್ಮ ಒಂದು ವಿಳಾಸ, ನಿಮ್ಮ ಒಂದು ಫೋನ್ ನಂಬರನ್ನು ಕಳಿಸ್ಕೊಡಿ ಅಂತ ಇತ್ತು. ನನಗೆ ಆವಾಗ ಗೊತ್ತಾಗ್ತಾ ಇತ್ತಲ್ಲ, ತಾಯಿ ಜಗನ್ಮಾತೆ ಅನ್ನೋದು ನನಗೆ ಅದು ಪ್ರೀತಿ ವಿಶ್ವಾಸ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಂಗಾರೆ ನಮ್ಮೂರಿಗೆ, ಅಂದರೆ ನಾನಿರೋದು ವಿಜಯಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ, ನಮ್ಮೂರಿಗೆ ಕರ್ಸ್ಕೊಂಡು ಅಪ್ಪಾಜಿ ತಾಯಿ ಕರ್ಸ್ಕೊಳ್ಳೋದ್ಕಿಂತ ತಾಯಿ ಬರಬೇಕು ಅನ್ನೋ ಒಂದು ನನ್ನ ಮನಸ್ಸು. ಯಾಕೆಂದರೆ ತಾಯಿ ಯಾರಿಗೂ ಒಲಿಯೋದಿಲ್ಲ, ಅವ್ರಿಗೆ ಬಂದು ಅವರೇ ಅಪ್ಪಣೆ ಕೊಟ್ಕೊಂಡು ಬರ್ತಾರಂತೆ ಅಂತ ಕೇಳ್ಪಟ್ಟಿದ್ವಿ, ಅಷ್ಟೇ ಹೊರತು ನಾನು ದಿನಾ ಬೇಡ್ಕೊಳ್ತಾ ಇದ್ದೆ ಅಪ್ಪ ಬರಬೇಕು ಅಂತ ಅಂದ್ಬಿಟ್ಟು. ಹಂಗಾಗಿ ಮನೇಲೂ ಎಲ್ಲ ಹೇಳಿದೆ, ಈ ಥರ ಅಪ್ಪಾಜಿ ಬರ್ತಾರೆ, ಇನ್ನೂ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ನಾವು ಹೆಸರು ಕೊಟ್ಟರೆ ಹಿಂಗೆ ಒಂದಿಷ್ಟು ಜನಕ್ಕೆ, ಒಂದು 500 ಜನಕ್ಕೆ ಆಗುವಂಥ ಒಂದು ಸತ್ಸಂಗ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೆಲ್ಲ ಒಪ್ಕೊಂಡು ನಾನು ಒಂದು ಪತ್ರ ಅಂದರೆ ವಾಟ್ಸಪ್ಪಲ್ಲೇ ನಾನು ಕಳಿಸ್ಕೊಟ್ಟೆ, ಈ ಥರ ಹಿಂಗೆ ಅವಕಾಶ ಮಾಡಿಕೊಡಿ, ನಮ್ಮೂರಿಗೆ ಒಳ್ಳೆಯದಾಗಲಿ, ನಮ್ಮ ಜನರಿಗೆ ಎಸ್ಪೆಷಲಿ ಭಕ್ತಾದಿಗಳು. ಯಾಕೆಂದರೆ ಆ ಕರೋನಾ ಟೈಮಲ್ಲಿ ಸುಮಾರು ನೋಡ್ಬಿಟ್ಟಿದ್ವಿ, ಆ ನೋವು ಕಷ್ಟಗಳೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟೆ ನಾನು ಆ ಒಂದು ಅಪ್ಪಾಜಿ
ಒಂದು ಆಶೀರ್ವಾದ, ತಾಯಿ ಆಶೀರ್ವಾದದಿಂದ ನಾನು ಕಳಿಸ್ಕೊಟ್ಟಿದ್ದು. ಬಟ್ ದಿನಾ ಬೇಡ್ಕೊಳ್ತಾ ಇದ್ದೆ, ಅಪ್ಪ ತಾಯಿ ಬರಬೇಕು ನಮ್ಮ ಮನೆಗೆ, ಜಗನ್ಮಾತೆ ಬರಬೇಕು ನಮ್ಮೂರಿಗೆ ಅಂತ ದಿನವಿಡೀ. ಆದರೆ ಫೋನ್ ಬಂದರೆ ಸಾಕು ಓಡೋಗ್ತಾ ಇದ್ದೆ, ಯಾಕೆ ಬಂತ. ಒಂದಿನ ಬಂದೇ ಬಿಡ್ತು. ಈ ಥರ ಹಿಂಗೆ ಅಪ್ಪಾಜಿ ಅಂದರೆ ಜಗನ್ಮಾತೆ ಬರಬೇಕು ಅಂತ ಆಶೀರ್ವದಿಸಿದ್ದಾಳೆ ತಾಯಿ. ಕಾಲ್ ಮಾಡಿ ಹೇಳಿದಾಗ ನಾನು ನಿಜವಾಗ್ಲೂ ಭೂಮಿ ಮೇಲೆ ಇಲ್ಲ ಆಕಾಶದಲ್ಲಿ ತೇಲಾಡ್ತಾ ಇದ್ದೆ. ಈ ಥರ ಒಂದು ಏನಂತ ಹೇಳಿದ್ರೆ ತಾಯಿ ನೋಡೋ ಒಂದು ಸೌಭಾಗ್ಯ ಒಂದು ಸಿಕ್ತು ಅಂತ ಅಂದ್ಬಿಟ್ಟು ಆ ಖುಷಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲ ಒಂಥರ ಕನಸೆಲ್ಲ ನನಸಾಗೋ ಥರ ಆಗ್ತಾಯಿತ್ತು. ಬರ್ತಾರೆ, ಮಾಡ್ತಾರೆ, ಎಲ್ಲ ಹೆಂಗೆ ರೆಡಿ ಆಗಬೇಕು, ಏನು ಯಾವ ಥರ ಅಂದರೆ ಎಲ್ಲ ಅವಾಗ ಹೊಸದು ಅಲ್ವಾ ನಮಗೆ. ಯಾವ ಥರ ಅಂದರೆ ಈ ಒಂದು ಸ್ಪಿರಿಚುವಲಿ ಡಿವೈನ್ ಲೈನ್ ಅಂತ ಹೇಳ್ತೀವಲ್ಲ, ಇವೆಲ್ಲ ಯಾವ ಥರ ಅಂತ ಅಂದ್ಬಿಟ್ಟು ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಬಟ್ ಆದರೂ ಏನೋ ಒಂದು ಶಕ್ತಿ ಅಲ್ಲ, ಅಪ್ಪನ್ನ ಬರ್ತಾ ಇದ್ದಾರೆ, ಅಪ್ಪ ತಾಯಿ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅನ್ನೋ ಒಂದು ಖುಷಿ. ಅದಾದಮೇಲೆ ಹಂಗೆ ಸ್ವಲ್ಪ ದಿನ ಆದಮೇಲೆ ಹಿಂಗೆ ಒಂದು ಮೆಸೇಜ್ ಬಂತು. ಈ ಥರ ಏನು ಅಂದರೆ ಉಚ್ಚಂಗಿ ನವದುರ್ಗೆ ಇರೋ ಅಂಥ ಜಾಗ, ಅಲ್ಲಿ ನಮ್ಮ ಅಜ್ಜಿ ಮನೆ ಇರುವಂಥ ಊರು ಚೆನ್ನಾಪುರ ಎಷ್ಟು ದತ್ತ ಇರುವಂಥ ಒಂದು 15 ಕಿಲೋಮೀಟರ್ ಇರುವಂಥ ಉಚ್ಚಂಗಿ ಅಂತ ಗ್ರಾಮದಲ್ಲಿ, ಅಲ್ಲಿ ನವದುರ್ಗೆ ದೇವತೆ ಅಲ್ಲಿ ಸ್ಥಾಪನೆ ಅಂದರೆ ಶ್ರೀಚಕ್ರ ಅಲ್ಲಿ ಅಪ್ಪಾಜಿ 4 ವರ್ಷದಿಂದ ಸ್ಥಾಪನೆ ಮಾಡಿದ್ದರಂತೆ. ಅಲ್ಲಿ ಅಪ್ಪಾಜಿ ನಿಮಗೆ ಅವಕಾಶ ಸಿಗ್ತಾರೆ, ಯಾರ್ಯಾರಿಗೆ ಇಷ್ಟ ಇದೆಯೋ ಬರೋ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿಕೊಡೋ ಒಂದು ಏನಂತ ತಾಯಿ ಮಾಡಿಕೊಡ್ತಾ ಇದ್ದಾರೆ. ಬರ್ಬೋದು, ಬರೋರಾದರೆ ನಿಮ್ಮ ಹೆಸರು ನೋಂದಾಯಿಸ್ಕೊಳ್ಳಿ ಅಂತ ಅಂದ್ಬಿಟ್ಟೆ. ಅಷ್ಟು ಹೇಳಿದ್ದೇ ತಡ ಮನೆಯಲ್ಲೆಲ್ಲ ಕೇಳಿಕೊಂಡು ಈ ಥರ ಹೆಂಗಿದ್ರು ಅಪ್ಪಾಜಿ ನಮ್ಮ ಮನೆಗೆ ಬರ್ತಾ ಇದ್ದಾರಲ್ವ, ಅಷ್ಟರಲ್ಲಿ ನಾನೇ ಹೋಗಿ ಅಲ್ಲಿ ಸ್ವತಃ ಮಡ್ಲಕ್ಕಿ ತುಂಬಿ ತಾಯಿಗೆ ಅರ್ಪಿಸ್ಬಿಟ್ಟು ಕರೆದಂಗೂ ಆಗ್ತದೆ, ನೋಡ್ದಂಗೂ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಸುಮಾರು ಜನ ಎಲ್ಲ ನೀವು ಹೊಸಬ್ರು ಆ ಗ್ರೂಪಲ್ಲಿ ಇರೋರು, ನಾ ಬರ್ತೀನಿ ನೀವು ಬರ್ತೀವಿ ಅಂತ ಅಂದ್ಕೊಂಡು ಎಲ್ಲರ ಜೊತೆನೂ ಕಸ್ತೂರಿ ಅಂತ ಫ್ರೆಂಡು ಅವ್ರ ಜೊತೆಗೂ ಎಲ್ಲರೂ ಸೇರಿಕೊಂಡು ವ್ಯಾನ್ ಮಾಡಿಕೊಂಡು ಟಾಟಾ ಸುಮೋ ಮಾಡಿಕೊಂಡು ಹೋದ್ವಿ ಉಚ್ಚಂಗಿಗೆ. ಆ ಪರಿಸರ ಫುಲ್ ನೀವು ನೋಡೋದಾದರೆ ಒಮ್ಮೆ ಒಂದ್ಸಲಿ ಯಾರು ನೋಡಿಲ್ಲ ಅಂದರೆ ಅಲ್ಲಿ ನೋಡಲೇಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ. ನನಗೂ ಅಷ್ಟೇ ಆಸೆ ಇತ್ತು. ಹೋಗಿದ್ದು ಅಷ್ಟೇ, ಹೋಗ್ಬಿಟ್ಟು ಅಲ್ಲಿ ಒಂದು ಏನದು ಉಚ್ಚಂಗಿ ಆ ಗ್ರಾಮದ ಮೇಲೆ ಇರುವಂಥ ಶ್ರೀಚಕ್ರ, ಅಲ್ಲಿ ಒಂದು ಮಠ ಇದೆ, ಅಲ್ಲಿ ಹೋಗಿ ಅಲ್ಲಿ ಗಾಯತ್ರಿ ದೇವಿ ಸ್ಥಾಪನೆ ಮಾಡಿದ್ದಾರೆ. ಆ ದೇವಸ್ಥಾನದಲ್ಲಿ ಅಪ್ಪಾಜಿ ಇನ್ನೇನು ಬರ್ತಾರೆ ಸಂಜೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವಸ್ತ್ರ ತೊಳ್ದು ನೆಲ ಸಾರಿಸಿ ರಂಗೋಲಿ ಬಿಟ್ಟು ತಾಯಿ ಬರ್ತಾಳೆ ಅಂತ ಹೂವು ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ತಾಯಿ ಜಗನ್ಮಾತೆ ಅವತ್ತು ಕಾಣೋ ಒಂದು ಸೌಭಾಗ್ಯ ಬಂತು. ಅಪ್ಪಾಜಿ ಅಲ್ಲೇ ಇಳಿದ್ಬಿಟ್ಟು ಬಂದಾಗ ಅಪ್ಪಾಜಿ ಪಾದ ತೊಳ್ದು ಅರಿಶಿನ ಕುಂಕುಮ ಇಟ್ಟು ಹಣೆಗೆ ಅರಿಶಿನ ಕುಂಕುಮ ಇಟ್ಟು ಹೂ ಮಾಲೆ ಹಾಕಿ ಆರತಿ ಮಾಡಿ ತಾಯಿ ಜಗನ್ಮಾತೆಗೆ ಒಳಗಡೆ ಕರ್ಕೊಂಡು ಅಲ್ಲಿಯ ಪೀಠದ ಮೇಲೆ ಕೂರಿಸಿ ನಾವೆಲ್ಲ ಬಂದಿರೋ ಭಕ್ತಾದಿಗಳು ಎಲ್ಲರೂ ಕೂತ್ಕೊಂಡು ತಾಯಿನೇ ನೋಡ್ತಾ ಇದ್ದಿದ್ದು. ಯಾಕೆಂದರೆ ನಾವು ನೋಡಿಲ್ವಲ್ಲ ತಾಯಿನ, ಪ್ಯಾಂಡಮಿಕಲ್ಲಿ ಅಲ್ಲಿ ಬರೀ ವಾಟ್ಸಪ್ಪಲ್ಲಿ ಕೇಳಿಸ್ಕೊಂಡಿದ್ದೀವಿ ಅಷ್ಟೇ, ತಾಯಿ ಯಾರು ಅನ್ನೋದು ಗೊತ್ತಿಲ್ಲ. ಈ ಒಂದು ಇದರಲ್ಲೂ ಈ ಥರ ಅವ್ರು ಇದ್ದಾರಾ ಅನ್ನೋ ಒಂದು ಎಲ್ಲೋ ಒಂದು ಥಾಟ್. ಆದರೂ ನನ್ನ ತಾಯಿ ನಮ್ಮಮ್ಮ ಅಂತ ಅಂದ್ಬಿಟ್ಟು ನಮ್ಮನ್ನು ಕರ್ಸ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಆ ಖುಷಿ. ನಾವೆಲ್ಲ ಕೂತ್ಕೊಂಡಾಗ ಅಪ್ಪಾಜಿ ಕೂತ್ಕೊಂಡಿದ್ದಾಗ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಹೆಸರು ಕೇಳ್ಕೊಂಡು ಬಂದರು. ನಿಮ್ಮ ಹೆಸರೇನು, ಯಾವ ಊರು, ಎಲ್ಲ ವಿಷಯನ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಟೈಮ್ ಬಂದಾಗ ನನ್ನ ನೋಡಿದ್ರು, ಅಪ್ಪ ನಾನು ನೋಡ್ತಾ ಇದ್ದೆ, ಅಪ್ಪ ನಾನು ನೋಡ್ತಾ ಇದ್ದೆ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಕಣ್ಣಲ್ಲಿ ಅಷ್ಟೇ ನೀರು ಹಂಗೆ ಧಾರಾಕಾರ ಹರ್ಕೊಂಡು ಬಂತು. ಯಾಕೆ ಮಗಳೇ ಅಳ್ತಿದ್ಯಾ ಅಂತಂದು, ಇಲ್ಲಪ್ಪ ಅದು ಹಾಳು ಅಲ್ಲ, ಇದು ಸಂತೋಷದ ಕಣ್ಣೀರು, ಯಾವತ್ತೂ ನೋಡಿಲ್ಲ ನಿಮ್ಮನ್ನು ನೋಡ್ತಾ ಇದ್ರಿ, ಏನೋ ಖುಷಿ, ಏನೋ ಒಂದಿದ್ದು. ಅದೇ ತಾಯಿ ನಿನ್ನ ಹೆಸರೇನು, ಯಾವ ಇನ್ನೇನ ಆಶಾ ಶೈಲೇಂದ್ರ ವಿಜಯಪುರ ಅಂತ ಅಂದ್ಬಿಟ್ಟು ಬರ್ತಾ ಇದ್ದೀನಲ್ಲ ಮಗಳೇ ತಾಯಿ ನಿಮಗೆ ಆಶೀರ್ವಾದಿಸೋಕ್ಕೆ ಅಂತ ಒಂದಪ್ಪ ಅದೇ ಖುಷಿ ಬಂದಿರೋದು. ನನ್ನ ನೋಡಿ ಗ್ರೂಪಿಗೆ ಸೇರಿಸಿರೋದು ಇವರೇ, ಈ ಪಕ್ಕದಲ್ಲಿ ಇದ್ದಾರಲ್ಲ ಉಮಾ ಕೃಷ್ಣಮೂರ್ತಿ ಅಂತ, ಅವ್ರ ಜೊತೆನೇ ಬಂದಿರೋದು. ಅಂತ ಅಂದ್ಬಿಟ್ಟು ಅಂತ ಹೇಳಿದಾಗ ಖುಷಿ ಆಗೋಯಿತು.
ಹೇಳ್ತಾಯಿದ್ರು, ನೋಡ್ಕೊಳಪ್ಪ ಇವರಿಬ್ಬರ ಮನೆಗೂ ಹೋಗೋ ಒಂದು ಸಂದರ್ಭ ಬರ್ತಾ ಇದೆ. ಯಾಕೆಂದರೆ ಉಮಾಕೃಷ್ಣಮೂರ್ತಿ ಅವ್ರಿಗೆ ಹೇಳಿದೆ, ಈ ಥರ ಅಪ್ಪ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂತ ಹೇಳಿದಾಗ ಅವ್ರಿಗೆ ಅಷ್ಟು ಖುಷಿಯಾಗಿ ಅವರೇ ಸ್ವಲ್ಪ ಕಾಲ್ ಮಾಡಿಬಿಟ್ಟು ಆಶಾ ಶೈಲೇಂದ್ರ ಅವ್ರ ಮನೆಗೆ ಹೋಗೋ ದಾರಿಲೇ ನಮ್ಮ ಮನೆ ಇರೋದು, ನಮ್ಮ ಮನೆಗೂ ಬಂದು ಹೋಗಿ ಅಂತ ಕೇಳ್ಕೊಂಡಾಗ ಅಪ್ಪ ಒಪ್ಕೊಂಡಿತ್ತು. ಸೊ ಅದಕ್ಕೆ ಅಪ್ಪ ಹೇಳಿದ್ದೇನು ಅಂದರೆ ಉಮಾಕೃಷ್ಣಮೂರ್ತಿ ಮತ್ತು ಆಶಾ ಶೈಲೇಂದ್ರ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಲ್ವಾ ಅಂತ ಅಂದ್ಕೊಂಡು ಈ ಥರ ಒಂದು ಸಂದರ್ಭ ಅಪ್ಪನ ಸೇವೆ ಮಾಡ್ತಾ ಮಾಡ್ತಾ ಅಲ್ಲಿ ಶ್ರೀಚಕ್ರದ ಪೂಜೆ ಎಲ್ಲ ಮಾಡ್ತಾ ಮಾಡ್ತಾ ಆ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಆ ದಿನದ ರಾತ್ರಿ ಅಲ್ಲೇ ಉಳ್ಕೊಂಡು ಮಾರನೇ ದಿನ ಸಹ ಅಲ್ಲಿ ಒಂದು ಶ್ರೀಚಕ್ರ ಪೂಜೆ ಎಲ್ಲ ಭಕ್ತಾದಿಗಳ ಒಂದು ಅನ್ನ ಸಮರ್ಪಣೆ ಆಗಿರ್ಬೋದು, ಒಂದು ಸೇವೆ ಮಾಡೋ ಒಂದು ಭಾಗ್ಯ ನಮಗೆ ಅಲ್ಲಿ ಸಿಕ್ತು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಆ ನೆಕ್ಸ್ಟ್ ಡೇ ಸಂಜೆ ಹೊರಡಬೇಕು ಅಂದಾಗ ಹೊರಡೋಕ್ಕೆ ಮನಸ್ಸಿಲ್ಲ. ಯಾಕೆ ಇಲ್ಲೇ ಇರೋಣ, ಇಲ್ಲೇ ಸೇವೆ ಮಾಡ್ಕೊಂಡಿರೋಣ, ಅಪ್ಪನ ಸೇವೆ ಮಾಡ್ಕೊಳ್ಳೋಣ ಅಂತ ತುಂಬ ಆಸೆ ಆಗ್ತಾಯಿತ್ತು. ಬಟ್ ಅನಿವಾರ್ಯ ಕಾರಣ ಟೈಮ್ ಆಗ್ತಾಯಿತ್ತು, ಮನೆಗೆ ಹೋಗಬೇಕು. ಯಾರಿಗೇ ಆಗಲಿ ನನ್ನ ತವ್ರ ಮನೆಯಿಂದ ಹೆಣ್ಮಕ್ಳ ಮನೆಗೆ ಹೋಗೋ ಒಂದು ಇದರಲ್ಲಿ ಎಷ್ಟು ದುಃಖ ಆಗ್ತಿತ್ತು, ಅಷ್ಟೇ ದುಃಖ ನಮ್ಗಳಿಗೂ ಸಹ ಆಗ್ತಾಯಿತ್ತು. ಈ ಥರ ಒಂದು ನನಗೆ ಅನುಭವಗಳು ಈ ಗ್ರೂಪಿಗೆ ಸೇರ್ಕೊಳ್ತಾ ಇಷ್ಟೆಲ್ಲ ಚೆನ್ನಾಗಿ ಆಗ್ತಾ ಬರ್ತಾಯಿತ್ತು. ಹೀಗೆ ದಿನ ಕಳೀತಾ ನಾವಿನ್ನೂ ಹತ್ರ ಆಗ್ತಾ ಹೋಗ್ತಿದ್ವಿ. ಪ್ರತಿಯೊಂದು ಪೂಜೆ, ಲಕ್ಷ್ಮೀ ರಹಸ್ಯ ಇರ್ಬೋದು, ಮತ್ತು ದುರ್ಗಾ ಸಪ್ತಶತಿ ಇರ್ಬೋದು, ಸಣ್ಣ ಪುಟ್ಟ ಗೌರಿ ಪೂಜೆ, ಗಣೇಶ ಪೂಜೆ ಎಲ್ಲ ಅಪ್ಪ ಪಕ್ಕದಲ್ಲೇ ಇಟ್ಕೊತಾ ಎಲ್ಲ ಮಾಡಿಸ್ತಾ ಹೋದರು. ಪ್ರತಿಯೊಂದು ಇದಕ್ಕೂ ಅಷ್ಟೇ ಅಪ್ಪ ಪೂಜೆ ಮಾಡಿದಾಗ ಏನಾದ್ರು ಒಂದು ಸಮರ್ಪಣೆ ಮಾಡಲೇಬೇಕಲ್ವ ಅಂತ ನಮ್ಮ ಮನಸ್ಸಲ್ಲಾದರೆ, ಮಗಳೇ ನೀನು ಏನಾದ್ರು ಕೊಡಬೇಕು ಆಗಿದ್ರೆ ನೀನು ಡಬ್ಬಿಲಿ ಇಡ್ತಾ ಬಾ, ಆಮೇಲೆ ಆ ಡಬ್ಬಿಲಿ ಇಡ್ತಾ ಬಂದಾಗ ನಾನು ಹೇಳ್ತೀನಿ ಯಾವಾಗ ಕೊಡಬೇಕು ಅಂತ ಹೇಳೋರು. ಓ ಹಂಗಾರೆ ಅಪ್ಪ ಯಾವಾಗೂ ಹೇಳ್ತಾರೆ ಇಡಬೇಕು ಅಂತ ಪ್ರತಿಯೊಂದು ಪೂಜೆಗೂ ಸಹ ನಾವು ಇಟ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಒಂದಿನ ಹಿಂಗೆ ಗೌರಿ ಹಬ್ಬ ಇನ್ನೇನು ಹತ್ರ ಬರ್ಬೇಕಾದ್ರೆ ಆವಾಗ ಒಂದು ಆಡಿಯೋ ಮೆಸೇಜ್ ಬಂತು, ಮಗಳೇ ನೀನು ನನಗೆ ಕೊಡಬೇಕಾಗಿತ್ತಲ್ವ, ನೀನು ಅದನ್ನು ನೀನು ಏನು ಮಾಡಬೇಕು ಅಂದರೆ ಅದು ಡಬ್ಬಿ ತೆಗೆದುಬಿಟ್ಟು ಅಲ್ಲಿ ಬಂದಿರೋ ಇಟ್ಟಿರೋ ದುಡ್ಡನ್ನು ತೆಗೆದು ನೀನು ಗೌರಿ ಹಬ್ಬಕ್ಕೆ ಏನಾದ್ರು ಒಂದು ಉಡುಗೊರೆ ಆಗಲಿ, ಬಳೆನೇ ಆಗಲಿ, ಅರಿಶಿನ ಕುಂಕುಮ ಆಗಲಿ, ಸೀರೆನೇ ಆಗಲಿ ಎಲ್ಲ ನೀನು ಅದನ್ನು ಉಟ್ಕೋಬೇಕು ಎಲ್ಲ ಮಾಡಬೇಕು, ನನಗೆ ಆವಾಗಲೇ ಸಂತೃಪ್ತಿ ಆಗೋದು ಅಂತ ಹೇಳಿದ್ರಪ್ಪ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಸ್ವತಃ ತಾಯಿ ತವ್ರ ಮನೆ ಒಂದು ಅರಿಶಿನ ಕುಂಕುಮ ಹೂವು ಕೊಡ್ತಾಯಿದ್ದಾರೆ, ನಮ್ಮ ತಾಯಿಯವ್ರು ಕೊಡ್ತಾಯಿದ್ದಾರೆ ಅಂತ ಅದೇ ಫೀಲಿಂಗ್ಸು. ಯಾಕೆಂದರೆ ಈ ಕಾಲದಲ್ಲೂ ಅಂದರೆ ಪ್ರತಿಯೊಂದಕ್ಕೂ ದುಡ್ಡು ಅನ್ನೋ ಕಾಲದಲ್ಲಿ ನೀನು ಕೊಟ್ಟಿರೋ ದುಡ್ಡು ನಿನಗೆ ಸೇರಲಿ ಅನ್ನೋರು ಯಾರಿದ್ದಾರೆ ಹೇಳಿ ಈ ಕಾಲದಲ್ಲಿ. ಇವೆಲ್ಲ ಅಪ್ಪ ನಮಗೆ ತೋರಿಸ್ಕೊಡ್ತಾ ಬಂದರು. ಒಂದೊಂದು ಹೆಜ್ಜೆಗೂ ಪುಟ್ಟ ಹೆಜ್ಜೆ ಭಕ್ತಿ ಮಾರ್ಗದೊಳಗೆ ಕತ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಅಷ್ಟೇ, ಒಂದು ದೇವ್ರ ದೀಪ ಹಚ್ಚೋದೇ ಆಗಲಿ, ಮುಂಚೆ ಈ ಎಣ್ಣೆನೇ ಹಾಕಬೇಕು, ಈ ಬತ್ತಿನೇ ಹಾಕಬೇಕು ಅಂತ ಇದ್ವಿ. ಇವಾಗ ಅವೆಲ್ಲ ಏನಂತ ಹೇಳ್ತೀರಾ, ಅದೆಲ್ಲ ದಾಟ್ಕೊಂಡು ಹಿಂಗೆ ಪೂಜೆ ಮಾಡೋದು ಸಹ ಹೇಳ್ಕೊಟ್ಟಿದ್ದು ನಮ್ಮಪ್ಪನೇ. ಈ ಥರ ಮಾಡ್ತಾ ಸುಮಾರು ಜನ ಪರಿಚಯ ಆಗ್ತಾ ಹೋದರು. ಅಪ್ಪನ ಸೇವೆ ಮಾಡ್ತಾ ಕೆಲವೊಂದು ಏನಂತ ಹೇಳ್ತಾರೆ, ಸೇವೆ ಅಂದರೆ ಏನು, ವಾಟ್ಸಪ್ ಗ್ರೂಪಲ್ಲಿ ಅಡ್ಮಿನ್ ಆಗೋ ಒಂದು ಅವಕಾಶ ಅಪ್ಪನೇ ಫೋನ್ ಮಾಡಿಬಿಟ್ಟು ನನಗೆ ಹೇಳಿದರು, ಮಗಳೇ ನೀನು ಅಡ್ಮಿನ್ ಆಗ್ತೀಯಾ ಅಂತ ಅಂದರು. ನಾನು ಅಪ್ಪ ಏನು ಹೇಳ್ತಾ ಇದ್ದೀರಪ್ಪ, ಅಡ್ಮಿನ್ ಆಗ್ತೀಯಾ ಅಂತ ಅಪ್ಪ ನೀವು ಹೇಳಿದ್ರೆ ಸಾಕು, ನಾನು ತುದಿಗಾಲಲ್ಲಿ ನಿಂತಿದ್ದೀನಿ. ಪ್ರತಿದಿನ ನಾನು ಬೇಡ್ಕೊತಾ ಇದ್ದೆ, ಇದು ಅಪ್ಪ ನನ್ನ ಯಾಕೆ ಇನ್ನೂ ಅಡ್ಮಿನ್ ತೊಗೊಂಡಿಲ್ಲ ಅಂತ. ಬಟ್ ಇವತ್ತು ಆ ದಿನ ಬಂದಿದೆ, ನೀವು ನನಗೆ ಅಡ್ಮಿನ್ ಆಗ್ತೀಯ ಅಂತ ಕೇಳಿದ್ರೆ ಇದರಷ್ಟು ಭಾಗ್ಯ ಇನ್ನೇನು ಬೇಕಪ್ಪ ಅಂತ ಅಂದ್ಬಿಟ್ಟು ಅಡ್ಮಿನ್ ಆಗಿ ನಿಷ್ಠೆಯಿಂದ, ಪ್ರೀತಿಯಿಂದ, ಇಷ್ಟಪಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸ ಅನ್ನೋಕ್ಕಿಂತ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೇವೆ ಮಾಡೋದ್ರಲ್ಲಿ ಏನಂತ ಹೇಳಿ ಪ್ರತಿದಿನ ಕಲಿಯೋ ಅಂಥದ್ದು. ತಪ್ಪು ಮಾಡಿದ್ರೂ ಸಹ, ಬಯಸ್ಕೊಂಡ್ರೂ ಸಹ ನಾವು ಕಲಿತಿದ್ವಿ. ಅಂದರೆ ಅಪ್ಪ ಹೇಳೋದೆಲ್ಲ ಒಳ್ಳೇದಕ್ಕೆ ಅಲ್ವಾ, ಏನು ಅಂತ ಅಂದ್ಬಿಟ್ಟು ಈ ಥರ ಒಂದು ಪ್ರತಿನಿತ್ಯ ಕಲಿಯುವಂಥ ಒಂದು ಸಂದರ್ಭ ನಮಗೆ ಸಿಗ್ತಾ ಹೋಯಿತು. ಎಲ್ಲ ಮಾಡ್ತಾ ಏನಂತ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಗುಡ್ ಮಾರ್ನಿಂಗ್ ಮೆಸೇಜಸ್ ಆಗಲಿ, ಅಂದರೆ ನಮ್ಮಲ್ಲಿರೋ ಸ್ಕಿಲ್ಸ್ ಹೊರಗಡೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಪ್ಪಾಜಿ. ಎಲ್ಲ ಮಾಡ್ತಾ ನನಗೆ ಏನು ಅಂತಂದರೆ ಮಹಾಮಾಯಿ ಜೀವನಗಂಧ ಆ ಧಾರಾವಾಹಿಯ ಸಂಕಲನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು.
ಇದೆಲ್ಲ ಏನು ಅಂತ ಅಂದರೆ ಇದೆಲ್ಲ ಬಯಸದೇ ಬಂದ ಭಾಗ್ಯ. ಅಂದರೆ ಅಪ್ಪಂಗೆ ಗೊತ್ತಾಗ್ತಾ ಇತ್ತು ಅನಿಸ್ತದೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಎಷ್ಟಿದೆ ಅಂತ. ಪ್ರತಿ ದಿನ ನಾನು ಅದನ್ನು ಮಾಡಿಬಿಟ್ಟು ಕಂಪೈಲ್ ಮಾಡಿಬಿಟ್ಟು ಅಪ್ಪಾಜಿಗೆ ಕಳಿಸ್ಕೊಡ್ತಾ ಇದ್ದೆ. ಇದೆಲ್ಲ ಸುಮಾರು ಎಪಿಸೋಡ್ಸ್ ಬಂತು. ಇದೆಲ್ಲ ನನಗೇನು ಅಂತ ಅಂದರೆ ಇದೆಲ್ಲ ಯಾವುದೋ ಜನ್ಮದ ಪುಣ್ಯ ನಮಗಿದು ಸಿಗ್ತಾ ಹೋಗ್ತಾ ಇತ್ತು. ಈ ಥರ ಮಾಡ್ತಾ ಮಾಡ್ತಾ ಅಪ್ಪನ ಹತ್ರ ಆಗ್ತಾನೇ ಇದ್ವಿ. ಅಪ್ಪ ನಮ್ಮ ಅದೇ ಹೇಳಿದಂಗೆ ನಾವು ಊರಿಗೆ ಬಂದು ಸಾಕ್ಷಾತ್ ತಾಯಿ ನಮ್ಮ ಜೊತೆ ಇದ್ಕೊಂಡು ಸಾಕ್ಷಾತ್ ತಾಯಿ ಎಲ್ಲರ ಜನರ ಜೊತೆ ಬೆರೆತು ಆಶೀರ್ವದಿಸಿ ಈ ಥರ ಆವತ್ತಿನ ದಿನ ಸತ್ಸಂಗ ಅಷ್ಟು ಸಂತೃಪ್ತಿಯಾಗಿ ನಡ್ಕೊಂಡು ಬಂತು. ಎಲ್ಲ ಆಗ್ತಾ ಆಗ್ತಾ ಅಡ್ಮಿನ್ ಸೇವೆಗಳು ಮಾಡ್ತಾ ಹೋದೆ. ಆಮೇಲೆ ನನಗೆ ಏನಂತಂದರೆ ಜೀವನದ ಒಂದು ಘಟ್ಟ ಅಂತ ಅಂದರೆ ಲಲಿತೆ ಜೀವಂತ ಲಲಿತೆಯ ದೀಕ್ಷೆ ಕೊಡ್ತೀನಿ ಮಗಳೇ ಅಂತ ಹೇಳಿದಾಗ ನಾನು ಅಪ್ಪ ಏನು ಹೇಳ್ತಾ ಇದ್ದೀರಾ ನೀವು, ನನಗೆ ಕೊಡ್ತಾ ಇದ್ದೀರಾ ನೀವು? ಹೌದು ಮಗಳೇ, ತಾಯಿ ಪ್ರೇರಣೆ ಆಗಿರೋದ್ರಿಂದ ನಿಮಗೆ ಕೊಡ್ತಾ ಇದ್ದೀನಿ ಮಗಳೇ ಅಂತ ಅಂದಾಗ ಅಷ್ಟು ಖುಷಿ. ಅದು ನಾನು ಅದರೊಳಗೆ ಡೈಜೆಸ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ ದಿನ ಆ ದಿನ ಉಚ್ಚಂಗಿಯಲ್ಲಿ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ನಮ್ಮ ಒಂದು ಸಂಸಾರ, ನನ್ನ ಫ್ಯಾಮಿಲಿ, ಯಜಮಾನರು ಎಲ್ಲರಿಗೂ ಖುಷಿ ಆಯಿತು. ಎಲ್ಲರ ಜೊತೆಗೆ ನಾವು ನನ್ನ ಮಕ್ಕಳ ಜೊತೆಗೆ ನಾನು ಉಚ್ಚಂಗಿಗೆ ಹೋಗಿ ಆವತ್ತಿನ ದಿನ ಸೋಮವಾರದ ವ್ರತ ಮಾಡ್ತಾಯಿದ್ದೆ. 16 ಸೋಮವಾರ ವ್ರತ. ಆ ಸೋಮವಾರ ಕೊನೆಯ ಸೋಮವಾರ ಉಚ್ಚಂಗಿಯ ನವದುರ್ಗೆ ಆ ಒಂದು ಸಾನ್ನಿಧ್ಯದಲ್ಲಿ ಅಪ್ಪಾಜಿಯವರು ನನಗೆ ಮತ್ತು ಸುಪರ್ಣಾ ದೇವಿಯವರಿಗೆ ಜೀವಂತ ಲಲಿತೆ ದೀಕ್ಷೆ ಕೊಟ್ಟು ಆಶೀರ್ವದಿಸಿದರು. ಇದು ಯಾವ ಜನ್ಮದ ಪುಣ್ಯನೋ, ಬಯಸದೇ ಬಂದ ಭಾಗ್ಯನೋ ಇಲ್ಲ ಅಂದರೆ ಗುರು ಹಿರಿಯರುಗಳ ಆಶೀರ್ವಾದ. ಇವತ್ತು ನಾನು ಜೀವಂತ ಲಲಿತೆ ಆಶಾದೇವಿಯಾಗಿ ಲೋಕಾರ್ಪಣೆ ಅಪ್ಪಾಜಿ ಮಾಡಿಕೊಟ್ರು. ಏನೂ ಇಲ್ಲ, ಜೀವಂತ ಲಲಿತೆ ಅಂದರೆ ಏನು ಅದಕ್ಕೇನು ಏನು ತಾಯಿ ಥರ ಕೂತ್ಕೊಳ್ಳೋದು ಪಟ್ಟ ಏನು ಕೆಲಸ ಮಾಡ್ತೀನಿ. ಅಪ್ಪ ಹೇಳೋ ಪ್ರಕಾರ ನೀನು ಸಂಸಾರದಲ್ಲಿ ಇದ್ಕೊಂಡು ನೀನು ಹೆಂಗೆ ದೈವ ಶಕ್ತಿ ಇಟ್ಕೊಂಡು ಮುನ್ನಡೆಬೋದು ಅಂತ ಅಪ್ಪಾಜಿ ತೋರಿಸ್ಕೊಟ್ರು. ಅದೇ ರೀತಿ ಅಪ್ಪನ ಅನುಸರಿಸುತ್ತಾ ಲಲಿತಾ ಕಲಿಕೆಯಲ್ಲಿ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಪಠಣೆ ಆಗಿರ್ಬೋದು, ಮತ್ತು ಪ್ರತಿಯೊಂದು ಚಿಕ್ಕ ಒಂದು ಮಂತ್ರಗಳು, ಸೂರ್ಯ ಮಂತ್ರ ಇರ್ಬೋದು, ಎಲ್ಲರೂ ಅಷ್ಟೇ ಈ ಒಂದು ಇದರಲ್ಲಿ ಕಲ್ತ್ಕೊಂಡು ಮತ್ತು ಓಂ ಹ್ರೀಂ ಪರಾಶಕ್ತಿ ಏನಮ್ಮ ಅಂತ ಹೇಳಿಕೊಂಡು ಎಲ್ಲ ಮಾಡ್ತಾ ಇವಾಗ ಅಪ್ಪ ಆರೋಗ್ಯ ವಿಭಾಗಕ್ಕೆ ನನ್ನ ಕಾರ್ಯವನ್ನು ಹಂಗೆ ಮಾಡಿಕೊಟ್ಟಿದ್ದಾರೆ. ಅಂದರೆ ನಮ್ಮ ಮನೆಗೆ ಭಕ್ತಾದಿಗಳು ಯಾರೇ ಬರಲಿ ಮಂಗಳವಾರ ಶುಕ್ರವಾರ ಅವರಿಗೆ ಆಶೀರ್ವಾದ ಮಾಡಿ ಹರಿದ್ರಾಮೃತ ಸೇವೆ ಮಾಡೋಕ್ಕೂ ಅವಕಾಶ ಕೊಟ್ಟಿದ್ದಾರಪ್ಪ. ಸೇವೆ ಮಾಡಿಬಿಟ್ಟು ಎಲ್ಲ ಮಾಡಿ ಅದಲ್ಲದೆ ಆ ಗ್ರೂಪಲ್ಲೂ ಸಹ ಅಪ್ಪನ ಆಶೀರ್ವಾದದಿಂದ ಎಷ್ಟೋ ಜನ ಭಕ್ತಾದಿಗಳಿಗೆ ಅಪ್ಪನ ಆಶೀರ್ವಾದ ಸ್ವತಃ ಅಪ್ಪನೇ ಮಾಡೋದು. ಅದರಲ್ಲಿ ನಾವು ಜಸ್ಟ್ ಬ್ರಿಡ್ಜ್ ಅಂತ ಹೇಳ್ತೀವಲ್ಲ, ಅಲ್ಲಿ ಯಾರೇ ಲಲಿತೆ ಹತ್ರ ಆಶೀರ್ವಾದ ತೊಗೊಂಡ್ರು, ದೇವಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರು ಅಪ್ಪನಷ್ಟೇ ಶಕ್ತಿಯುತವಾಗಿರ್ತೀವಿ ಅಂತ ಹೇಳಿದಾಗ ನಿಜವಾಗ್ಲೂ ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಅಪ್ಪನ ಒಂದು ದೃಷ್ಟಿಯಿಂದಲೇ ನಾವು ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ ಅಷ್ಟೇ ಹೊರತು ನಾನು ಎಸ್ಪೆಷಲಿ ಐ ಆಮ್ ಅ ಬಿಗ್ ಝೀರೋ. ಇದರಲ್ಲೆಲ್ಲ ಅಪ್ಪಾಜಿಯಿಂದನೇ ನಾವು ನಡೀತಾ ಇದ್ವಿ. ಅಪ್ಪಾಜಿಯಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಪವಾಡಗಳು ಆಗಿದೆ. 1 2 3 ಹೇಳೋಕ್ಕಾಗೋದಿಲ್ಲ, ಸುಮಾರು ಆಗಿದೆ. ಏನಪ್ಪ ಅಂತ ಅಂದರೆ ಒಂದೊಂದೇ ನನ್ನ ಜ್ಞಾಪಕವಾಗಿರೋ ಅಂತಂದು ಹೇಳ್ಕೊಂಡು ಬರ್ತೀನಿ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ನಾನು ಅದೇ ಹೇಳಿದಾಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಹೈವೇ ರಸ್ತೆಯಲ್ಲಿ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದೆಯಿಂದ ಒಂದು ಲಾರಿ ಬಂದು ಡಿಕ್ಕಿ ಹೊಡೆದ್ಬಿಡ್ತು. ಡಿಕ್ಕಿ ಹೊಡೆಯೋ ರಭಸಕ್ಕೆ ಏನಾಯಿತು ಅಂದರೆ ಆ ಲಾರಿ ನಮ್ಗೆ ಹೊಡೆದಿದ್ದ ರಭಸಕ್ಕೆ ಡಿವೈಡರ್ಗೆ ಹೋಗಿ ನಿಂತ್ಬಿಡ್ತು. ಆದರೆ ನಮ್ಮ ಹಿಂದೆ ಡಿಕ್ಕಿ ಬಾಕ್ಸ್ ಎಲ್ಲ ಜಖಮಾಗಿ, ಬಟ್ ನಾವು ನಮ್ಮ ಅತ್ತೆ ಮಾವ, ನಾನು, ನಮ್ಮ ಮನೆಯವರು, 2 ಮಕ್ಕಳು ಎಲ್ಲರೂ ಇದ್ವಿ. ಬಟ್ ಯಾವುದೇ ರೀತಿ ಯಾರಿಗೂ ಒಂದು ಸ್ಕ್ರ್ಯಾಚ್ ಆಗಲಿ, ಒಂದು ಬ್ಲಡ್ ಸ್ಟೇನ್ ಆಗಲಿ ಏನೂ ಆಗಲಿಲ್ಲ. ಅಷ್ಟು ಸುಸೂತ್ರವಾಗಿ ಅಪ್ಪಾಜಿ ನಮ್ಮನ್ನು ಕಾಪಾಡಿದ್ದಾರೆ.
ಯಾಕೆ ಅಂದರೆ ನಿಜವಾಗ್ಲೂ ಆ ಕಾರ್ ನೋಡಿದ್ರೆ ನಾವು ಮನುಷ್ಯರುಗಳಿದ್ದೀವೋ ಇಲ್ವೋ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಾಯಿತ್ತು. ಬಟ್ ಇದರಿಂದ ಪಾರು ಮಾಡಿರೋದೇ ನಮ್ಮೆಲ್ಲರ ಪ್ರೀತಿ ಅಪ್ಪ. ಎರಡನೇದಾಗಿ ಇನ್ನೊಂದು ಆ್ಯಕ್ಸಿಡೆಂಟು, ನನ್ನ ಮಗಳು ಇಬ್ಬರು ಕಾಲೇಜಿಂದ ಬರ್ಬೇಕಾದ್ರೆ ಟೂ ವೀಲರಲ್ಲಿ ಬರ್ತಾಯಿದ್ರು. ಅದು ಡಯಾಗ್ನಲಿ ಇನ್ನೊಂದು ಬೈಕ್ ಬಂದು ಡಿಕ್ಕಿ ಹೊಡೀತು. ಆ ಡಿಕ್ಕಿ ಹೊಡೆಯೋ ರಭಸಕ್ಕೆ ನನ್ನ ಮಗ ಒಂದೊಂದು ಕಡೆ ಬಿದ್ದ. ನನ್ನ ಮಗಳು ಮಂಡ್ಕಾಲ ಹತ್ರ ಹೋಗಿ ಏಟ ಮಾಡ್ಕೊಂಡು ಬಿದ್ದರು. ಹಂಗೆ ನೋಡೋಕೆ ಹೋದರೆ ಅಲ್ಲೂ ಏನಾದ್ರು ಫ್ರ್ಯಾಕ್ಚರು ಏನಾರು ಆಗ್ಬೋದಿತ್ತು. ಅಪ್ಪ ಅಲ್ಲೂ ಪಾರು ಮಾಡಿದ್ರು, ಅಲ್ಲೂ ಕೈ ಬಿಡಲಿಲ್ಲ. ಮಗಳಿಗೂ ಸಹ ಏನೂ ಒಂದು ತೊಂದರೆ ಆಗ್ದಂಗೆ ಅಲ್ಲಿಂದ ಪಾರಾದ್ರು. ಮಗನೂ ಅಷ್ಟೇ, ಅವನಿಗೆ ನೆಕ್ ಸ್ಪ್ರೇನ್ ಹಾಕಿ ನೆಕ್ ಬೆಲ್ಟು ಒಂದು 2 ತಿಂಗಳು ನೆಕ್ ಬೆಲ್ಟ್ ಹಾಕೋಬೇಕು. ಇಲ್ಲ ಅಂದರೆ ನೀವು ಏನಾದ್ರು ಯಾವ ಜನ್ಮದ ಪುಣ್ಯನೋ ನಿಮ್ಮ ತಂದೆ ತಾಯಿ ಆಶೀರ್ವಾದನೋ ಗುರುಗಳ ಆಶೀರ್ವಾದ ಅಂತ ಇದೇ ಮಾತು ಡಾಕ್ಟ್ರ್ ಹೇಳಿದ್ರು. ಯಾಕೆಂದರೆ ಅಕಸ್ಮಾತ್ 1 ಸೆಕೆಂಡ್ 1 ಇಂಚ್ ಆ ಕಡೆ ಆಗಿದ್ದರೆ ಅದಕ್ಕೆ ಸ್ಕ್ರೂ ಹಾಕಬೇಕು ಅಂತ ಹೇಳಿದರು. ಇದೆಲ್ಲ ಪಾರು ಮಾಡಿದ್ದೆ ನಮ್ಮ ಎಲ್ಲರ ಪ್ರೀತಿ ಅಪ್ಪ. ಆಮೇಲೆ ಸುಮಾರು ನಾನು ಇಲ್ಲಿ ಜಯನಗರಲ್ಲಿ ಒಂದು ಸತ್ಸಂಗ ಮಾಡಬೇಕಾಗಿತ್ತು. ಅಲ್ಲಿ ಅನ್ನದ ಸಮರ್ಪಣೆ ಅಂದರೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಬೇಕಾಯಿತು. ಬಟ್ ಕೊರೋನಾ ಟೈಮಲ್ಲಿ ಏನಂತ ಹೇಳ್ತೀನಿ, ಪ್ರತಿಯೊಂದಕ್ಕೂ ಕಾಸ್ಟ್ಲಿ. ಆ್ಯಕ್ಚುಲಿ ಮನೇಲಿ ಮಾಡಬೇಕು ಅಂತ ಹಿಂಗೆ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ಇಲ್ಲೇ ಒಂದು ಗಣೇಶ ದೇವಸ್ಥಾನದಲ್ಲಿ ಮಾಡಿದ್ದು. ಅದು ಮಾಡ್ತಾರೆ. ಅಪ್ಪನಿಗೆ ಒಪ್ಪಿಸ್ಬಿಟ್ಟಿದ್ದೆ, ಅಪ್ಪ ನೀನೇ ನೋಡ್ಕೊಳ್ಬೇಕು, ನೀನೇ ಕಾಪಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಏನೂ ಇಲ್ಲ, ಫುಡ್ ಅಂತ ಹೇಳಿದ್ನಲ್ಲ, 2 ದಿನದ ಪ್ರಸಾದ ವಿನಿಯೋಗ ಆಯಿತು. ಆಮೇಲೆ ಕೇಟ್ರಿಂಗ್ ಕುಕ್ ಅವ್ರಿಗೂ ಅಷ್ಟೇ ಹೇಳಿಬಿಟ್ಟಿದ್ದೆ, ತಂದು ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ಅವರು ದಿನ ತಂದು ಕೊಡೋರು 2 ದಿನವೂ. ಆಮೇಲೆ ಎಲ್ಲ ಆದ್ಮೇಲೆ ಮಾರನೇ ದಿನ ನಾನೇನು ಮಾಡಿದೆ, ಹಿಂಗೆ ಎಷ್ಟಾಯಿತು ಅಂತ ಕೇಳಿಬಿಟ್ಟು ಅವ್ರಿಗೆ ದುಡ್ಡು ಕಳಿಸ್ಬೇಕಾಯಿತು. ನಾನೇನು ಮಾಡಿದೆ, ಗೂಗಲ್ ಪೇ ಮಾಡ್ತಾ ನನ್ನ ಫ್ರೆಂಡ್ ಇನ್ನೊಬ್ರು ಅದೇ ಹೆಸ್ರಿಗೆ ಗೂಗಲ್ ಪೇ ಮಾಡಿಬಿಟ್ಟೆ ನಾನು. ಆಮೇಲೆ ಅವರು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವರು ಫೋನ್ ಮಾಡಿಬಿಟ್ಟು, ಮೇಡಮ್ ನನಗೆ ಬಂದುಬಿಟ್ಟಿದೆ ದುಡ್ಡು, ನನಗೆ ಯಾಕೆ ಕೊಟ್ರಿ, ಅಯ್ಯೋ ಸಾರಿ ಅಂತ ಅಂದ್ಬಿಟ್ಟು ಅಷ್ಟೇ ಹೇಳಿದ್ದು. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು, ಯಾರೋ ಆ ಕುಕ್ನವ್ರಿಗೆ, ನೋಡಿ ಇವಾಗ ದುಡ್ಡು ನಿಮಗೆ ಕಳಿಸ್ತೀನಿ, ನಿಮಗೆ ಕಳ್ಸೋಕ್ಕೆ ಬದಲು ಬೇರೆಯವ್ರ ಹೆಸ್ರಿಗೆ ಹೋಗ್ಬಿಡ್ತು, ಸಾರಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡೆ. ಇಲ್ಲಮ್ಮ ಬಂದು ತಲುಪ್ತಲ್ಲ ನನಗೆ ದುಡ್ಡು, ಏನು ಯೋಚನೆ ಮಾಡಿ ಬಂದು ತಲುಪ್ತು ಅಂತ ಹೇಳ್ತಾರೆ. ಹಿಂಗೆ ಹೇಳಿದಾಗ ಇದೇನಪ್ಪ, ಇದೇ ತಾಯಿ ಕಾಪಾಡಪ್ಪ, ನೋಡ್ಕೊಳಮ್ಮ ಅಂತ ಹೇಳಿದ್ದೆ ಅಷ್ಟೇನಾ, ನಾನು ಇಷ್ಟು ಚೆನ್ನಾಗಿ ಕಾಪಾಡ್ತಾ ಇದ್ದಾಳೆ ನೋಡಿ ಅಂತ ಹೇಳಿದಾಗ, ತಾಯಿನೇ ದುಡ್ಡು ಕೊಟ್ಟಿದ್ದಾಳೆ ಅಲ್ಲಿ ನೋಡಿ. ಇದು ಈ ಕಲಿಯುಗದಲ್ಲಿ ಈ ಥರ ಎಲ್ಲ ನಡೀತದ ಅನ್ನೋ ಒಂದು ಆಶ್ಚರ್ಯ. ಬಟ್ ಅದು ಸತ್ಯ ನಡೆದಿದೆ. ಇದೆಲ್ಲ ನಮ್ಮ ಅಪ್ಪನ ಆಶೀರ್ವಾದ ಇದ್ದಾರೆ. ಆಮೇಲೆ ಎಷ್ಟೊಂದು ಆಗಿದೆ ಅಂತ ಅಂದರೆ ಮಗಳು ಅಷ್ಟೇ. ಮಗಳು ಅವಳು ಆ್ಯಕ್ಚುಲಿ ಅವಳು ಮೆಡಿಕಲ್ ಓದಬೇಕು ಅನ್ನೋದು ತುಂಬಾ ಅಂದರೆ ಕನಸು ಕಾಣ್ತಾ ಇದ್ಳು. ಅಂದರೆ ಅಪ್ಪನ ಆಶೀರ್ವಾದನೂ ಇದೆ, ಆಗ್ತದೆ ಅಂತ ಅಂದ್ಬಿಟ್ಟು ಅವಳಲ್ಲೂ ಇರ್ತಾರೆ. ಅದು ಅಪ್ಪನ ಆಶೀರ್ವಾದ ಎಲ್ಲಿರ್ತದೆ ಅಂತ ಹೇಳಿದರೆ, ಯಾವುದು ಮುಂದೆ ಆಗ್ತದೆ ಅನ್ನೋದಕ್ಕಷ್ಟೇ ಅವ್ರಿಗೆ ಗೊತ್ತಿರ್ತದೆ ಏನು ಅಂತ ಆಶೀರ್ವಾದ. ಬಟ್ ನಾವು ಮೆಡಿಕಲ್ಲೇ ಓದ್ತಾಳೆ ಅಂತ ಅಂದ್ಬಿಟ್ಟು ಬಂತು, ರಿಸಲ್ಟ್ಸ್ ಬಂತು, ಎಲ್ಲ ಬಂತು. ಮೆಡಿಕಲ್ ಸೀಟ್ ತೊಗೊಳ್ಬೇಕು ಅಂತಂದಾಗ ಲಾಂಗ್ ಟರ್ಮ್ ಕೋರ್ಸ್ ಮಾಡಿಕೊಂಡು ಅದಕ್ಕೆ ಮತ್ತೆ ಇದು ಎಕ್ಸಾಮ್ಸ್ ಎಲ್ಲ ಬರ್ತಾ ಇನ್ನೇನು ಅಡ್ಮಿಷನ್ ಆಗಬೇಕು ಅಷ್ಟರಲ್ಲಿ ಅವಳ ಮನಸ್ಥಿತಿ ಹೆಂಗಾಗಿತ್ತು, ಅಮ್ಮ ಇಲ್ಲ ನಾನು ಮೆಡಿಕಲ್ ಓದಿಲ್ಲ, ನಾನು ಇಂಜಿನಿಯರಿಂಗ್ ಹೋಗ್ತೀನಿ, ಮೆಡಿಕಲ್ ಹೋದರೆ 10 ವರ್ಷ ಆದರೂ ನಾನು ಸ್ಥಿರವಾಗಿ ನಿಲ್ಲಲ್ಲ, ಓದ್ತಾನೇ ಇರಬೇಕು ಅಂತ ಅವಳ ಮನಸ್ಸಿನಲ್ಲಿ ಅವ್ರಿಗೆ ಬಂದಾಗ ಆವಾಗ ದಾರಿ ತೋರಿಸಿದ್ದೆ ಅಪ್ಪ. ಇವಾಗ ಎಷ್ಟು ಖುಷಿ ಆಗ್ತಾಯಿದೆ, ಎಷ್ಟು ಟಾಪರಿಂದ ಇಂಜಿನಿಯರಿಂಗ್ ಇದರಲ್ಲಿ ಅಂದರೆ ಅದೇ ಅಪ್ಪಂಗೆ ಗೊತ್ತು ಯಾವುದು ಸರಿ ಯಾವುದು ತಪ್ಪು, ಯಾವ ದಾರಿ ತೋರಿಸ್ಬೇಕು ಯಾವ ದಾರಿ ತೋರಿಸ್ಬಾರ್ದು ಅನ್ನೋದು. ಇದು ಸಹ ಅಪ್ಪನೇ ನನಗೆ ಆಶೀರ್ವಾದದಿಂದಲೇ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ನೋಡಿ. ಈ ಥರ ಒಂದೊಂದು ಆಶೀರ್ವಾದ ಸಿಗ್ತಾ ಹೋಗ್ತಾ ಇದ್ದರೆ ಹೇಳೋಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಮನೆ ಬಿಸ್ನೆಸ್ ಅಂತ ಹೇಳ್ತೀವಲ್ಲ, ನಮ್ಮ ಮನೆಯವ್ರ ಬಿಸ್ನೆಸ್ಸಲ್ಲಿ ಸುಮಾರು ಅಂದರೆ ಎಷ್ಟೋ ಜನಕ್ಕೆ ಕೆಲವರಿಗೆ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅದು ವಾಪಸ್ ಹಿಂತಿರುಗೇ ಆಗ್ತಾಯಿಲ್ಲ. ಅಷ್ಟು ಒಂದು 12-13 ವರ್ಷ ಆಗಿತ್ತು. ಏನಿಲ್ಲ, ಸಂಕಲ್ಪ 7 ದಿನ ಸಪ್ತಾಹ ಮಾಡಿದ್ವಿ, ಪೂಜೆ ಮಾಡಿದ್ವಿ ಅಪ್ಪನ ನೆನೆಸ್ಕೊಂಡು. ಇನ್ನೇನು ಸಪ್ತಾಹ ಮುಗಿಯೋ ಅಷ್ಟರಲ್ಲಿ ಆ 7 ದಿನದಲ್ಲೇ ನಮಗೆ ಎಷ್ಟೋ ಲಕ್ಷ ಬರೋವಂಥದ್ದು. ಅದು ಏನಂತ ಹೇಳ್ತಾರೆ, ಅವರೇ ಕಾಲ್ ಮಾಡಿ ಅವರೇ ಕೊಡ್ತೀನಿ ಅಂದಾಗ ಇದು ಯಾರು ಮನಸ್ಸು ಬದಲಾಯಿಸಿದ್ದಾರೆ ಅನ್ನೋದು ನನಗೆ ಕ್ವೆಶ್ಚನ್ ಮಾರ್ಕ್ ಅಷ್ಟೇ. ಆಮೇಲೆ ಅದು ಕ್ಯಾನ್ಸರ್ ಇನ್ನೇನೂ ಇಲ್ಲ, ಎಲ್ಲ ನಾವು ಅಪ್ಪನ
ಆಶೀರ್ವಾದದಿಂದಲೇ ಇದಾಗ್ತಾ ಇರೋದು ಅಂತ ಅಂದ್ಬಿಟ್ಟು ಆ ಬಂದಿರೋ ದುಡ್ಡಲ್ಲಿ ಸ್ವಲ್ಪ ನಾವು ಇದಕ್ಕೆ ಅಪ್ಪಾಜಿ ವರ್ಧಂತಿ ಇದಕ್ಕೋಸ್ಕರ ನಾವು ಸ್ವಲ್ಪ ಕೊಟ್ವಿ. ಈ ಥರ ಒಂದು ಸುಮಾರು ನಡೆದಿದೆ ನಮ್ಮ ಜೀವನದಲ್ಲಿ. ಇನ್ನೇನು ನಮ್ಮ ತಾಯಿ ಮನೆ ಕಡೆ ಆದ ನನ್ನ ತಮ್ಮನಿಗೆ ಸುಮಾರು ಮದುವೆ ಆಗ್ತಿದೆ, ಸುಮಾರು ವರ್ಷ ಇತ್ತು. ಅಂದರೆ ಅವನಾದರೂ ಅವನಿಗೆ ಮುಂದುವರಿಯೋಕ್ಕಾಗ್ತಾ ಇರಲಿಲ್ಲ. ಅಮ್ಮ ಮಾತ್ರ ಅಲ್ಲಿ ಎಲ್ಲಿದ್ದರು ಅಪ್ಪ ಹೇಳ್ತಾರಲ್ಲ, ಏನು ನನ್ನ ಪಾದ ಮುಟ್ಟೇ ನೀನು ನಮಸ್ಕಾರ ಮಾಡಿದ್ರೆ ನಿನಗೆ ಆಶೀರ್ವಾದ ಅಲ್ಲ, ಎಲ್ಲಿಂದ ನಾನು ಕೂತ್ಕೊಂಡು ಅಪ್ಪ ಅಂದರೆ ಸಾಕು ನಿನ್ನ ಮಗಳೇ ಅಂತ ನಾನು ಹೇಳೇ ಹೇಳ್ತೀನಿ. ಹಂಗೆ ನಮ್ಮಮ್ಮ ಗಟ್ಟಿಯಾಗಿ ಕೇಳ್ಕೊಳ್ಳಿದ್ದಷ್ಟೇ, ಅಮ್ಮ ನನ್ನ ಮಗನಿಗೆ ಮದುವೆ ಆಗಲಿ, ಸಂಸಾರಿಕ ಜೀವನ ನಡೆಸ್ಕೊಂಡು ಹೋಗಲಿ, ನಾನು ಇದನ್ನು ನೋಡಬೇಕು. ಅಪ್ಪ ನನ್ನ ಮಗನಿಗೆ ಒಂದು ಯಾವ್ದಾದ್ರು ಹೆಣ್ಣು ನೋಡಪ್ಪ, ಅಪ್ಪ ನನ್ನ ಮಗನ ಬಗ್ಗೆ ಯಾವ್ದಾದ್ರು ಹೆಣ್ಣು ನೋಡಪ್ಪ, ಇಷ್ಟೇ ಕೇಳ್ಕೊಳ್ತಾ ಇದ್ದಿದ್ದಮ್ಮ. ಅಮ್ಮ ಸೌತ್ ಆಫ್ರಿಕಾ ಜೋಹಾನ್ಸ್ಬರ್ಗ್ನಲ್ಲಿದ್ದರು. ಒಂದ್ಸಲಿ ಇಲ್ಲೇ ಇಂಡಿಯಾಕ್ಕೆ ಬಂದಾಗ ಅಪ್ಪನ ಪಾದ ಮುಟ್ಕೊಂಡು ಕೇಳ್ಕೊಂಡಿದ್ದಷ್ಟೇ. ಅದು ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ಇದು ತಾಯಿ ಜಗನ್ಮಾತೆ ನಡೆಸೇ ಕೂತ್ಬಿಟ್ರು. ಒನ್ ಆಫ್ ದ ಡಿವೋಟಿ ಆಫ್ ಕಲಿಕಾ ಗ್ರೂಪ್ ಅವರೇ ಸ್ವತಃ ಬಂದು ಎಲ್ಲ ಆ ಮಗುಗೂ ಮದುವೆ ಮಾಡಿಸಿ ಎಲ್ಲ ಮಾಡಿಸಿ. ಇದೆಲ್ಲ ಯಾರು ಮಾಡಿಸಿದ್ದು? ನಮ್ಮ ಪ್ರೀತಿ ಅಪ್ಪನಿಂದನೇ ಇವೆಲ್ಲ ನಡೀತಾರೆ. ಹೇಳಿದ್ನಲ್ಲ, ಒಂದು ಎರಡು ಎಷ್ಟೊಂದು ಪವಾಡಗಳು, ಎಷ್ಟೊಂದು ಆಶೀರ್ವಾದ ನಡೆದು ಹೋಗ್ತಾ ಇದೆ. ಈ ಕಲಿಕೆಯ ಗ್ರೂಪಲ್ಲಿ ಇದ್ಕೊಂಡು ಏನಂತ ಹೇಳ್ತೀರಾ, ನಾವಂತೂ ರಾಘವೇಂದ್ರ ಸ್ವಾಮಿ ನೋಡಿಲ್ಲ, ಸಾಯಿಬಾಬಾ ನೋಡಿಲ್ಲ, ಮತ್ತು ಅದೇ ನೋಡಿಲ್ಲ. ಬಟ್ ನಮಗೆ ಈ ಜೀವಂತ ಏನಂತ ಹೇಳ್ತಾರೆ, ಜಗದಾಂಬೆ, ಲಲಿತಾಂಬೆ ಎಲ್ಲ ನಮ್ಮ ಬಾಳಿಗೆ ಇರೋದೇ ನಮ್ಮಪ್ಪ. ನಾವೆಲ್ಲ ಪುಣ್ಯವಂತರು. ಯಾಕೆಂದರೆ ಈ ಒಂದು ಎರಾದಲ್ಲಿ ಅಪ್ಪಾಜಿ ಅನ್ನೋರಿದ್ದಾರೆ. ಅಪ್ಪಾಜಿ ಜೊತೆ ನಾವು ಓಡಾಡ್ತಾ ಇದ್ವಿ, ಅಪ್ಪಾಜಿಯ ಮಕ್ಕಳು ನಾವು ಅಂತ ಹೇಳಿದಾಗ ನಾವೆಲ್ಲ ಎಷ್ಟೋ ಪುಣ್ಯ ಮಾಡಿದ್ದೀವಿ. ಈ ಒಂದು ಗ್ರೂಪಿಗೆ ಸೇರೋಕ್ಕೆ, ಈ ಒಂದು ಸೇವೆ ಮಾಡೋಕ್ಕೆ, ಈ ಒಂದು ಸಂವತ್ಸರದಲ್ಲಿ ಪಾಲ್ಗೊಳ್ಳೋಕ್ಕೆ, ಇಷ್ಟು ಮಾಡ್ತಾ 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 ಸೇವೆಯನ್ನು ಇದೇ ಥರ 7 ಜನ್ಮಕ್ಕೂ ಮುಂದುವರಿಸ್ಬೇಕು, ಕಾಪಾಡಬೇಕು ನಮ್ಮಪ್ಪ. ಜೈ ಶ್ರೀಮಾತಾ. ಅಪ್ಪ, ವಿ ಆಲ್ ಲವ್ ಯು ಅಪ್ಪ. ಅಪ್ಪ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಬ್ಲೆಸ್ ಆಲ್ ಯುವರ್ ಕಿಡ್ಸ್. ಥ್ಯಾಂಕ್ ಯು ಅಪ್ಪ. ಜೈ ಶ್ರೀಮಾತಾ. ಜೈ ಶ್ರೀಮಾತಾ.